ಹಾಯ್ ವೆಲ್ಕಮ್ ಬ್ಯಾಕ್. ಸೊ ಗುಡ್ ಈವ್ನಿಂಗ್. ಮತ್ತೆ ನಾನು ನಿಮ್ಮ ಮುಂದೆ ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಆಕ್ಚುಲಿ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನ್ ಡಿಸ್ಕಸ್ ಮಾಡ್ತಿದೀವಿ, ಇಟ್ ಇಸ್ ಆರಾಮಾಗಿ ನೀವು 10 ಮಾರ್ಕ್ಸ್ ಅನ್ನ ನೀವು ಫ್ರೀ ಆಗಿ ನಿಮ್ ಜೇಬಲ್ಲಿ ಇಟ್ಕೋಬಹುದು ಅಂಡ್ ಈಸಿಯಾಗಿ ಸ್ಕೋರ್ ಕೂಡ ಮಾಡಬಹುದು. ಆ ತರ ಒಂದಷ್ಟು ಕಾನ್ಸೆಪ್ಟ್ಸ್ ಗಳನ್ನ ಇವತ್ತು ಸೆಲೆಕ್ಟ್ ಮಾಡಿಕೊಂಡು ಆ ಒಂದಷ್ಟು ಪಾಯಿಂಟ್ಸ್ ಗಳನ್ನ ನಿಮ್ ಜೊತೆ ನಾನು ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಸೊ ಪ್ರೀವಿಯಸ್ ಸೆಷನ್ಸ್ ಗಳನ್ನು ಕೂಡ ನೀವು ಮಿಸ್ ಮಾಡದೆ ನೋಡಿ ನಮ್ಮ ವಿಡಿಯೋಸ್ ಗಳನ್ನ. ಸೊ ಎಲ್ಲಾ ವಿಡಿಯೋಸ್ಗಳು ಅವೈಲಬಿಲಿಟಿ ಇದೆ TTT ಅಕಾಡೆಮಿ ಒಂದು ಯೂಟ್ಯೂಬ್ ಅಲ್ಲಿ. ಸೊ ಕಂಪ್ಲೀಟ್ ಆಗಿ ನೀವು ಅನಲೈಸ್ ಮಾಡಬಹುದು. ಅಂಡ್ ನಿಮ್ಗೆ ಇನ್ನೊಂದು ಏನಂದ್ರೆ ಅಲ್ಲಿ ಆರಾಮಾಗಿ ನೀವು ಚಾಪ್ಟರ್ಸ್ ಗಳನ್ನ ಪೂರ್ತಿ ಓದೋದು ಯಾರಪ್ಪ ಅನ್ನೋರ್ಗೆ ಸೊ ಇಟ್ಸ್ ಅ ವೆರಿ ಸಿಂಪಲ್ ಟೆಕ್ನಿಕ್ಸ್ ಗಳನ್ನ, ಸಿಂಪಲ್ ಪಾಯಿಂಟ್ಸ್ ಗಳನ್ನ ಅಲ್ಲಿ ಹಾಕಿ ಯಾವ ತರ ಎಕ್ಸಾಮ್ಸ್ ಗಳಿಗೆ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡ್ತಾರೆ ಅಂತ ಕೂಡ ನಾನು ಆ ವಿಡಿಯೋಸ್ ಗಳಲ್ಲಿ ಪ್ರತಿಯೊಂದು ನಿಮ್ಗೆ ಹೇಳ್ತಾ ಹೋಗಿದ್ದೀನಿ. ಸೊ ಮಿಸ್ ಮಾಡದೆ ಆ ವಿಡಿಯೋಸ್ ಗಳನ್ನ ವಾಚ್ ಮಾಡಿ ನೋಡ್ತೀರಾ ಅಂತ ಸೊ ನಂಬಿಕೆ ಇಟ್ಟಿದ್ದೀನಿ. ಅಂಡ್ ಆಸ್ ವೆಲ್ ಆಸ್ ಸೊ ಇನ್ನೂ ಒಂದು 4-5 ವಿಡಿಯೋಸ್ ಗಳನ್ನ ನಿಮ್ಗೆ ಉಪಯುಕ್ತವಾದಂತ ಇನ್ಫಾರ್ಮೇಶನ್ಸ್ ಗಳನ್ನ ಕೊಡೋದ್ರ ಮೂಲಕ ನಾವು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ಲೆಟ್ಸ್ ಸಿ. ಸೊ ಟುಡೇ ವಿ ಸ್ಟಾರ್ಟ್ ಸೊ ದಿಸ್ ವಿಡಿಯೋ ಸೆಷನ್ ವಿತ್ ಒನ್ ಮೋರ್ ಚಾಪ್ಟರ್. ಇಟ್ ಇಸ್ ಅಬೌಟ್ ಎಕೋಸಿಸ್ಟಮ್. ಅಂಡ್ ಮೋರ್ ಓವರ್ ನಾನು ಪ್ರತಿ ಒಂದು ವಿಡಿಯೋಸ್ ಗಳಲ್ಲಿ ಫಸ್ಟ್ ಸಿಂಪಲ್ ಚಾಪ್ಟರ್ಸ್ ಗಳನ್ನ ನಿಮ್ಗೆ ಹೇಳ್ತಾ ಇದ್ದೆ. ಯಾಕೆಂದ್ರೆ ನೀವು ಸಿಂಪಲ್ ಚಾಪ್ಟರ್ಸ್ ಗಳನ್ನ ನೀಟಾಗಿ ಓದ್ಕೊಂಡ್ಬಿಟ್ರೆ ಅಲ್ಲೇ ನಿಮ್ಗೆ ಒಂದು 40 to 50 ಮಾರ್ಕ್ಸ್ ಆರಾಮಾಗಿ, ಏನ್ ಬರೀ 30 ಮಾರ್ಕ್ಸ್ ಅಂತ ಅಲ್ಲ, ಆರಾಮಾಗಿ 40 to 50 ಮಾರ್ಕ್ಸ್ ನೀವು ನೀಟಾಗಿ ಸ್ಕೋರ್ ಮಾಡ್ತಾ ಹೋಗ್ಬೋದು. ಸೊ ಆ ತರ ಒಂದಷ್ಟು ಚಾಪ್ಟರ್ಸ್ ಗಳನ್ನ ಸೆಲೆಕ್ಟ್ ಮಾಡಿ ನಿಮ್ ಮುಂದೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಹಾಗಾದ್ರೆ ಇವತ್ತಿನ ಒಂದು ಚಾಪ್ಟರ್ ಅಲ್ಲಿ ಏನೇನೆಲ್ಲ ಕ್ವಶನ್ಸ್ ಇದೆ, ಸೊ ಈ ಒಂದು ಕ್ವಶನ್ಸ್ ಗಳನ್ನ ಯಾವ ತರ ಎಕ್ಸಾಮ್ಸ್ ಗಳಲ್ಲಿ ಮುಂಚೆ ಕೇಳ್ಕೊಂಡು ಬಂದಿದ್ದಾರೆ ಅಂಡ್ ನಾಳೆ ಬರುವಂತ ಎಕ್ಸಾಮ್ಸ್ ಗಳಲ್ಲಿ ಯಾವ ತರ ಕೇಳ್ತಾರೆ ಅನ್ನೋದಕ್ಕೆ ಸೊ ನಾನು ಪಾಯಿಂಟ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಎಸ್, ಕಮ್ ಬ್ಯಾಕ್ ಟು the first the chapter name it is ecosystem. ಸೊ ಇದೆಲ್ಲ ಆರಾಮಾಗಿ ಓದುವಂತ ಚಾಪ್ಟರ್ ಮಕ್ಕಳ. ಸೊ ಈ ತರದ ಚಾಪ್ಟರ್ ಮಿಸ್ ಮಾಡಕ್ ಹೋಗ್ಬೇಡಿ. ಸೊ ಡೆಫಿನೆಟ್ಲಿ. ಅಂಡ್ ಮೋರ್ ಓವರ್ ನಿಮಗೆ ಗೊತ್ತಿದೆ ಈ ಚಾಪ್ಟರ್ ಇಂದ 4 ಮಾರ್ಕ್ಸ್ ಬರುತ್ತೆ, ಜಾಸ್ತಿನೂ ಇಲ್ಲ. ಓನ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ ದ 4 ಮಾರ್ಕ್ಸ್. ದಟ್ ಇಸ್ 2+2 ಆಗಿರ್ಬೋದು, ಅಥವಾ 2+1 2+1+1 ಆಗಿರ್ಬೋದು, ಅಥವಾ ಸೊ 3+1 ಅಂತ ಆಗಿರ್ಬೋದು. ಯಾವ ತರ ಬೇಕಾದ್ರೂ ಕೇಳ್ಬೋದು. ಬಟ್ ಕೆಲವೊಂದು ಕೇಳುವಂತ ಕಂಪಲ್ಸರಿ ಕ್ವಶನ್ಸ್ ತುಂಬಾ ಪೇಪರ್ಗಳಲ್ಲಿ ರಿಪೀಟ್ ಆಗ್ತಾನೆ ಬಂದಿದೆ. ಅಂಡ್ ನಿಮ್ಮ ಮೊನ್ನೆ ಬರೆದಂತ ಪ್ರಿಪರೇಟರಿ ಪೇಪರ್ ಅಲ್ಲೂ ಕೂಡ ಈ ಒಂದು ಚಾಪ್ಟರ್ ನ ಕ್ವಶನ್ಸ್ ಗಳನ್ನ ಕೇಳಿದ್ರು. ಸೊ ಇದ್ರ ಮಧ್ಯದಲ್ಲಿ ಕೆಲವೊಂದಷ್ಟು ಅಬ್ರಿವೇಷನ್ಸ್ ಕೂಡ ಇದೆ. ಸೊ ದ ಹೋಲ್ ಚಾಪ್ಟರ್ ಇಂದ, ಅಂದ್ರೆ ನಿಮ್ಮ ಕಂಪ್ಲೀಟ್ ಎಂಟೈರ್ ಬಯಾಲಜಿ ಬುಕ್ ಇಂದ ಏನೇನೆಲ್ಲ ಅಬ್ರಿವೇಷನ್ಸ್ ಗಳಿದೆಯೋ ಅದನ್ನೆಲ್ಲ ಲಿಸ್ಟ್ ಮಾಡಿ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ನೀವೆಲ್ಲ ಬುಕ್ ತಡಿಕೊಂಡು ಕೂತ್ಕೊಳ್ಳೋ ಅಂತ ಅವಶ್ಯಕತೆನೇ ಇಲ್ಲ. ನೀವು ಇದು ವಿಡಿಯೋನ ವಾಚ್ ಮಾಡಿದ್ರೆ ಸಾಕು, ನಿಮ್ಗೆಲ್ಲ ಕಂಪ್ಲೀಟ್ ಲಿಸ್ಟ್ ಅಬ್ರಿವೇಷನ್ಸ್ ಗಳು ಬರ್ತಾ ಹೋಗುತ್ತೆ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ದ 3 ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಗಳನ್ನ ಹಾಕಿದ್ದೀನಿ. ಒನ್ ಇಸ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, another one is female reproductive system, and another one is mammary gland, because you already know that. So each and every paper ಗಳಲ್ಲಿ ಪ್ರತಿ ಒಂದು ಕ್ವಶನ್ ಪೇಪರ್ ಗಳಲ್ಲಿ ಕಂಪಲ್ಸರಿ ಮಿಸ್ ಮಾಡದೆ ಕೇಳುವಂತ ಕ್ವಶನ್ಸ್ ಅದು. ಆ ಮೂರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ನಿಮ್ಗೆ ಇದ್ದೇ ಇರತ್ತೆ. ಓಕೆ, ಸೊ ಹೋಗ್ತಾ ಹೋಗೋಣ. ಸೊ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಕೇಳಿಸ್ಕೊಂತಾ ಹೋಗಿ ಅಂಡ್ ನೋಡ್ತಾ ಹೋಗಿ. ಅಂಡ್ ದ ಫಸ್ಟ್ ಕ್ವಶನ್ ಇಸ್, ಅಲ್ಲಿ ಕ್ವಶನ್ ಅನ್ನೋದ್ಕಿಂತ ಸೊ ಯು ರಿಮೆಂಬರ್ ಹಿಯರ್ ದ ಫಸ್ಟ್ ಥಿಂಗ್ ಇಸ್ yeah, see, this is what I mentioned. Hilena hakidini the point. ಓಕೆ, ದ ಫಸ್ಟ್ ಪಾಯಿಂಟ್ ಇಲ್ಲಿ ಈ ಒಂದು ಸ್ಲೈಡ್ ಅಲ್ಲಿ ಒಂದು 2 ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್ ಇದೆ. ಸೊ ಬಟ್ ನಾಟ್ ಅ ಕಂಪಲ್ಸರಿ, ಕೇಳ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದ ಫಸ್ಟ್ ಪಾಯಿಂಟ್, ಇನ್ ಕೇಸ್, ಯಾಕಂದ್ರೆ ನಾವು ಪ್ರತಿ ಒಂದು ಕಾನ್ಸೆಪ್ಟ್ ಅಲ್ಲೂ ಕೂಡ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಅಂತ ಹೇಳ್ತಾನೆ ಇರ್ತೀವಿ. ಅದೇ ತರ ದ ಹೋಲ್ ನೇಚರ್ ಅಂತ ತಗೊಂಡಾಗ, ಸೊ ದ ಫಸ್ಟ್ ಥಿಂಗ್ ಇಸ್ ಎಕೋಸಿಸ್ಟಮ್ ಕ್ಯಾನ್ ಬಿ ವಿಜುವಲೈಸ್ಡ್ ಆಸ್ ಎ ಸ್ಟ್ರಕ್ಚರಲ್ ಆಸ್ ವೆಲ್ ಆಸ್ ದ ಫಂಕ್ಷನಲ್ ಯೂನಿಟ್ ಆಫ್ ನೇಚರ್ ಅಂತ ಹೇಳ್ತಾರೆ. ಇದನ್ನ ಈ ಒಂದು ಪಾಯಿಂಟ್ ಅನ್ನ ಸೊ ಇನ್ ಮೇ ಬಿ 1 ಮಾರ್ಕ್ಸ್ ಕೇಳುವಂತದ್ದು ಕೇಳ್ತಾರೆ ಅಂತ ನಾಟ್ ಕನ್ಫರ್ಮ್ಡ್. ಓಕೆ, ಸೊ ಆಫ್ಟರ್ ದಟ್ ದ ಸೆಕೆಂಡ್ ಪಾಯಿಂಟ್ ಇಸ್, ಇಲ್ಲಿ ನಿಮ್ಗೆ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳಬೇಕಾದ್ರೆ ಡಿವಿಷನ್ಸ್ ಗಳನ್ನ ಕೇಳ್ತಾ ಹೋಗಿರ್ತಾರೆ. ಸೊ ದ ಫಸ್ಟ್ ಡಿವಿಷನ್, ಬಿಕಾಸ್ ವಿ ನೋ ದಟ್ ದ ಈ ಕಂಪ್ಲೀಟ್ ಎನ್ವೈರನ್ಮೆಂಟ್ ಅಥವಾ ಒಂದು ನೇಚರ್ ಅಂತ ಹೇಳೋ ಪ್ರಕಾರ, ಅಥವಾ ಎಕೋಸಿಸ್ಟಮ್ ಅಂತ ಹೇಳೋ ಪ್ರಕಾರ, ಸೊ ಎಷ್ಟೋ ಲಿವಿಂಗ್ ಆರ್ಗಾನಿಸಮ್ಸ್ ಇದೆ, ಎಷ್ಟೋ ನಾನ್ ಲಿವಿಂಗ್ ಆರ್ಗಾನಿಸಮ್ಸ್ ಗಳಿದೆ. ಸೊ ಅಂತವನ್ನ ಅವೆಲ್ಲ ಒಂದು ಎಂಟೈರ್ ಎನ್ವೈರನ್ಮೆಂಟ್ ಗಳಲ್ಲಿ ಸರ್ವೈವ್ ಆಗ್ತಿರ್ತವೆ.
ಆದ್ರೆ ನಾವ್ ಎಲ್ಲಾನು ಒಂದೊಂದನ್ನು ಸಪರೇಟ್ ಆಗಿ ಬರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಬೇಸಿಕ್ ಕೆಟಗರೀಸ್ ಅಂತ ಕೇಳಿದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ವಿಚ್ ಆರ್ ದೋಸ್ ಟು ಬೇಸಿಕ್ ಕೆಟಗರೀಸ್ ವಾಟ್ ಎವರ್ ದ ಆರ್ಗಾನಿಸಮ್ಸ್ ಡಿವೈಡೆಡ್ ಅಂತ ಹೇಳಿದ್ರೆ ಯು ಮಸ್ಟ್ ಬಿ ಆನ್ಸರ್ ದ ಟೂ ಥಿಂಗ್ಸ್. ಒನ್ ಇಸ್ ಕಾಲ್ಡ್ aquatic and another one it is called terrestrial ಅಂತ ಹೇಳಬೇಕಾಗತ್ತೆ. aquatic and the terrestrial. okay, so aquatic ಅಂತ ಅಂದ್ರೆ some of the examples which as pond, lake, oceans, so river, these types of the things. okay, and terrestrial anta andre forest and crop fields ivella barta hogutte. sorry, forest as well as these types of things, grassland, desert ella barutte. suppose sometime ನಾವು naturally ಅಂತ ತಗೊಂಡ್ರೆ aquatic and terrestrial ಅಂತ ಹೇಳ್ತೀವಿ. so and the next one is in case man made, artificial ಅಂತ ಏನಾದ್ರೂ ಇತ್ತು ಅಂದ್ರೆ it is only the examples are one is the crop fields as well as the ಅಕ್ವೇರಿಯಂ. ಈ ತರದವನ್ನ ನೀವು ಮೆನ್ಷನ್ ಮಾಡ್ತಾ ಹೋಗ್ಬೋದು. ಓಕೆ, ಗಾರ್ಡನ್, ಕ್ರಾಫ್ಟ್ ಫೀಲ್ಡ್ಸ್ ಈ ತರದವನ್ನ ಎಕ್ಸಾಂಪಲ್ ಆಗಿ ಹೇಳ್ಬೋದು. ಓಕೆ, ಇದು ಎರಡನೇ ಪಾಯಿಂಟ್. ಮೂರನೇದು ಏನಂದ್ರೆ ಇದು ಮ್ಯಾಕ್ಸಿಮಮ್ ಈ ಒಂದು ಕ್ವಶನ್ ಅನ್ನ ನಾವು ಆಲ್ಮೋಸ್ಟ್ ಅಕ್ಸೆಪ್ಟ್ ಮಾಡಬಹುದು. ಸೊ ಬೇಸ್ಡ್ ಆನ್ ದ ಫಂಕ್ಷನ್ಸ್ ಗಳ ಮೇಲೆ, ಓಕೆ, ಬೇಸ್ಡ್ ಆನ್ ದ ಫಂಕ್ಷನ್ಸ್ ಗಳ ಮೇಲೆ ಸಪೋಸ್ ವಿಚ್ ಆರ್ ದೋಸ್ 3 ಡಿಫರೆಂಟ್ ಟೈಪ್ಸ್ ಆಫ್ ದ ಕೆಟಗರೀಸ್ ಅಂತ ಏನಾದ್ರೂ ಕೇಳಿದ್ರೆ ದ ಒನ್ ಇಸ್ ಇನ್ಪುಟ್. okay, one is called input anta helthivi and the next one it is called the metazoan. okay, one is called input anta helthivi, that is productivity, and next one it is called the metazoan, transfer of energy, that is food chain as well as the food web and as well as nutrient cycling. and the next one it is called the metazoan output, it is called the metazoan degradation. idanna in case ನೀವು ಒಂದು 3 ಮಾರ್ಕ್ಸ್ ಗೆ ಎಕ್ಸ್ಪೆಕ್ಟ್ ಮಾಡಬಹುದು ಮಕ್ಕಳ. ಓಕೆ, in case based upon functions ಅಂತ ಕೇಳಿದ್ರೆ, okay, this is what the 3 different types of the things. one is input, another one is transfer of energy, and another one it is called output. and this is a not compulsory question. in case ಏನಾದ್ರೂ MCQs ಗಳಲ್ಲಿ ಅಥವಾ fill in the blanks ಸಿಗಿದ್ರೆ, so ecosystem it is one of the structural as well as the functional unit of nature ಅಂತ ಹೇಳಬಹುದು. and so when come to this concept, which are those 2 basic categories ಅಂತ ಏನಾದ್ರೂ ಕ್ವಶನ್ ಇತ್ತು ಅಂದ್ರೆ you can answer it as one is terrestrial and another one is the aquatic. so ಈ ಸ್ಲೈಡ್ ನ ನೀವು ಜಸ್ಟ್ ಅಬ್ಸರ್ವ್ ಮಾಡಿದ್ರೆ so ನಿಮಗೆ 1 or 2 ಮಾರ್ಕ್ಸ್ ಕ್ವಶನ್ಸ್ ಮಾತ್ರ ನೀವು ಸಿಗ್ತಾ ಹೋಗುತ್ತೆ. okay, so when come to the next slide ಗೆ ಬಂದ್ರೆ, yeah, this is a very most important slide. ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ and very most important concepts ಇದೆ ಇದರಲ್ಲಿ. okay, the first thing is this is a 1 marks question. see, according to the temperature ಅಥವಾ ಕ್ಲೈಮೇಟ್ ಅಥವಾ ಹ್ಯೂಮಿಡಿಟಿ ಅಂತ ನಾವು ಏನ್ ಹೇಳ್ತೀವಿ, ಎಲ್ಲಾ ಆರ್ಗಾನಿಸಮ್ಸ್ ಗಳನ್ನ ನಾವು ಒಂದು ಸೀಮಿತವಾದ ಜಾಗದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಪ್ರತಿಯೊಂದು ಆರ್ಗಾನಿಸಮ್ಸ್ ಏನಾಗಿರತ್ತೆ, ಅವುಗಳ ಒಂದು ಅನುಗುಣವಾಗಿ ಅಂದ್ರೆ ಅವುಗಳಿಗೆ ಎಲ್ಲಿ ಆ ಎನ್ವೈರನ್ಮೆಂಟ್ ಹೋಗುತ್ತೋ ಅಂತ ಕಡೆ ಮಾತ್ರ ನಾವು ಎಲ್ಲಾ ತರ ಆರ್ಗಾನಿಸಮ್ಸ್ ಗಳನ್ನ ಅಂದ್ರೆ ಡಿಫ್ರೆಂಟ್ ರೀಜನ್ಸ್ ಗಳಲ್ಲಿ ನಾವು ಆರ್ಗಾನಿಸಮ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಅದನ್ನ ನಮ್ಮ ಒಂದು ಎಕಾಲಜಿ, ಬಿಕಾಸ್ ನಾವು ಕಾನ್ಸೆಪ್ಟ್ ಓದ್ತಿರೋದೇ ಇಟ್ ಇಸ್ ಅನ್ ಎಕಾಲಜಿ ಅಥವಾ ಎನ್ವೈರನ್ಮೆಂಟಲ್ ಬಯಾಲಜಿ ಅಂತ ಹೇಳ್ತೀವಿ. ಸೊ ಈ ಒಂದು ರಿಲೇವೆಂಟೆಡ್ ಅಲ್ಲಿ ಏನಂತ ಕರೀತಾರೆ ಅಂದ್ರೆ ಇಟ್ ಇಸ್ ಕಾಲ್ಡ್ ದ ಮೆಟಾಜಾನ್ ಸ್ಟ್ರಾಟಿಫಿಕೇಶನ್ ಅಂತ ಕರೀತಾರೆ. ಸಮ್ ಟೈಮ್ 2 ಮಾರ್ಕ್ಸ್ ಗೆ ಏನಾದ್ರೂ ಕೇಳಿದ್ರೆ ವಾಟ್ ಈಸ್ ಸ್ಟ್ರಾಟಿಫಿಕೇಶನ್, what is stratification, example, give an example ಅಂತನಾದ್ರೂ ಕೇಳಬಹುದು. ಅಥವಾ if they are going to ask for fill in the blanks ಅಥವಾ MCQs ಗೆ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. so it is vertical distribution of different species occupying different levels is called stratification. ಅಷ್ಟೇ ಆನ್ಸರ್. ವರ್ಟಿಕಲ್ ಅಂಡ್ ಅಗೇನ್ ಪ್ರತಿ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ, ಸೊ ನೀವು ಆದಷ್ಟು NCERT ಪಾಯಿಂಟ್ಸ್ ಗಳನ್ನೇ ಪ್ರಿಫರ್ ಮಾಡಿ. ಡೋಂಟ್ ಗೋ ಫಾರ್ ಎನಿ ಅದರ್ ಬುಕ್ಸ್ ಆರ್ ಎನಿ ಅದರ್ ಬೇರೆ ಬೇರೆ ಇನ್ಯಾವುದೋ ಗೈಡ್ಗಳನ್ನೋ ಇನ್ಯಾವುದೋ ಪಬ್ಲಿಕೇಶನ್ಸ್ ಗಳನ್ನೋ ಪಾಯಿಂಟ್ಸ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಕೀಪ್ ಆಲ್ವೇಸ್ ರಿಮೆಂಬರ್ ದ NCERT ಪಾಯಿಂಟ್ಸ್. ಓಕೆ, ಸ್ಟಡಿ ದ NCERT ಪಾಯಿಂಟ್ಸ್. So vertical distribution of different species occupying different levels
ಕಾಲ್ಡ್ ಸ್ಟ್ರಾಟಿಫಿಕೇಶನ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಬರೀರಿ ಅಂದ್ರೆ ನೀವು ಲೈಕ್ ಫಾರ್ ಎಕ್ಸಾಂಪಲ್ ಫಾರೆಸ್ಟ್, ಶ್ರಬ್, ಅದೇ ತರ ನೆಕ್ಸ್ಟ್ ಹೋದ್ರೆ ಹರ್ಬು, ಗ್ರಾಸ್. ಯಾಕಂದ್ರೆ ನಾವು ಲೆವೆಲ್ಸ್ ಗಳನ್ನ ಲೇಯರ್ಸ್ ನ ಬರಿತಾ ಹೋದ್ರೆ ಕಂಪ್ಲೀಟ್ ಎಲ್ಲಾ ಸೇರಿ ಫಾರೆಸ್ಟ್ ಅಂತೀವಿ. ಫಾರೆಸ್ಟ್ ಇಂದ ನೆಕ್ಸ್ಟ್ ಟ್ರೀಸ್ ಅಂತೀವಿ, ಟ್ರೀಸ್ ಇಂದ ನೆಕ್ಸ್ಟ್ ಶ್ರಬ್ಸ್ ಅಂತೀವಿ, ಶ್ರಬ್ಸ್ ಇಂದ ನೆಕ್ಸ್ಟ್ ಹರ್ಬ್ ಅಂತೀವಿ, ಹರ್ಬ್ ಇಂದ ನೆಕ್ಸ್ಟ್ ಗ್ರಾಸ್ ಅಂತೀವಿ ಅಲ್ವಾ. ಸೊ ಅದೇ ತರ ಅಕಾರ್ಡಿಂಗ್ ಟು ದಟ್, ಸೊ ಡಿಫರೆಂಟ್ ಟೈಪ್ಸ್ ಆಫ್ ದ ಆರ್ಗಾನಿಸಮ್ಸ್ ಕೂಡ ಏನಾಗಿರುತ್ತೆ, ಬೇರೆ ಬೇರೆ ರೀಜನ್ಸ್ ಗಳನ್ನ ಆಕ್ಯುಪೈ ಏನ್ ಮಾಡ್ಕೊಂಡಿರುತ್ತೆ ಅದನ್ನ ವಿ ಕಾಲ್ ದಮ್ ಇಟ್ ಆಸ್ ಅನ್ ಸ್ಟ್ರಾಟಿಫಿಕೇಶನ್ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಸೊ ಫಸ್ಟ್ ನಾನು ಸ್ಲೈಡ್ಸ್ ಏನ್ ಹೇಳಿದೆ ದಟ್ ಇಸ್ ನಾಟ್ ದಟ್ ಮಚ್ ಆಫ್ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳ್ಬೋದು. ಇದಾದ್ಮೇಲೆ ಪ್ರತಿ ಸರಿ ಎಕ್ಸಾಮ್ ಅಲ್ಲಿ ತುಂಬಾ ಸರಿ ರಿಪೀಟ್ ಆಗಿರೋ ಕ್ವಶನ್ ಮಕ್ಕಳ ಇದು 2 ಮಾರ್ಕ್ಸಿಗೆ. ಸೊ ಬೇಸ್ಡ್ ಅಪಾನ್ ದ ಫಂಕ್ಷನ್ಸ್ ಮೇಲೆ, ಅಲ್ಲಾಗ್ಲೇ ನಾನು ಹೇಳಿದ್ದು ಸಾರಿ ಬೇಸ್ಡ್ ಅಪಾನ್ ದ ಅಲ್ಲಿ ಸ್ಟ್ರಕ್ಚರ್ ಮೇಲೆ ಹೇಳಿದೆ. So here the based upon the functions ಗಳ ಮೇಲೆ, so this is a 2 marks question, many times is repeated. So you have to must and should write these 4 names. One is called productivity based upon the components, and ಇಲ್ಲಿ ಇನ್ನೊಂದು ಬರುತ್ತೆ ಬೇಕಾದ್ರೆ ರಿಮೆಂಬರ್ ಮಾಡ್ಕೋಬಹುದು ನೋಡಿ ಇಲ್ಲಿ. ಸೊ ಒಂದು abiotic components ಅಂತಾನು ಕೊಡ್ತಾರೆ, and another one is called the as biotic components ಅಂತಾರೆ. ಇದು ಒಂದು ಡಿವಿಷನ್. ಫಸ್ಟ್ ಓದಿದ್ ನಾವು ಒನ್ ಇಟ್ ಇಸ್ ಕಾಲ್ಡ್ ದ ಮೆಟ್ ಆಸ್ ಅನ್ ಆಕ್ವೆಟಿಕ್ ಅಂಡ್ ಅನದರ್ ಒನ್ ಇಟ್ ಇಸ್ ಕಾಲ್ಡ್ ದ ಮೆಟ್ ಆಸ್ ಅನ್ ಟೆರೆಸ್ಟ್ರಿಯಲ್ ಅಂತ ಕೂಡ ಓದಿದ್ವಿ. ದಟ್ ಇಸ್ ಅ ಒನ್ ಮೋರ್ ಡಿವಿಷನ್. ಓಕೆ, ಸುಮಾರು ಡಿವಿಷನ್ಸ್ ಗಳು ಬರುತ್ತೆ, ಕನ್ಫ್ಯೂಷನ್ ಆಗೋದ್ ಬೇಡ. ಅಂಡ್ ಇಲ್ಲಿ ಬೇಸ್ಡ್ ಅಪಾನ್ ದ ಫಂಕ್ಷನ್ ಅಂತ ಹೇಳ್ತಿದ್ದಾರೆ. ಯಾವ್ದು? ಒಂದು ಪ್ರೊಡಕ್ಟಿವಿಟಿ, ಡಿಕಂಪೋಸಿಷನ್, ಎನರ್ಜಿ ಫ್ಲೋ, ಅಂಡ್ ಅನದರ್ ಒನ್ ಇಸ್ ದ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಓಕೆ, ಇಟ್ಸ್ ಅ 2 marks. ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕ್ರೈಬ್ ಎನಿಥಿಂಗ್ ಹಿಯರ್. ಸೊ ಇಲ್ಲಿ ಜಸ್ಟ್ ನಿಮ್ಗೆ ಎಕ್ಸಾಮ್ ರಿಲೇಟೆಡ್ ಮಾತ್ರ ನಾವು ಮಾಡ್ತಾ ಇರೋಂತ ವಿಡಿಯೋಗಳು. ಸೊ ಅದರಿಂದ ಕಂಪ್ಲೀಟ್ ಏನು ಡಿಸ್ಕ್ರಿಪ್ಷನ್ಸ್ ಇರಲ್ಲ. ನಿಮ್ಗೆ ಎಕ್ಸಾಮ್ಗೆ ಈ ಕಾನ್ಸೆಪ್ಟ್ ಅನ್ನ ಹೇಗ್ ಕೇಳ್ತಾರೆ, ಯಾವ ಬೇಸಿಸ್ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅನ್ನೋದಕ್ಕೆ ಮಾತ್ರ ನಾವು ವಿಡಿಯೋಸ್ ಗಳನ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದೀವಿ. ಈಗ ನಿಮ್ಗೆ ಒಂದು 7 ರಿಂದ 8 ವಿಡಿಯೋಸ್ ನಿಮ್ಮ ಎಕ್ಸಾಮ್ಗೆ ಫುಲ್ ಯೂಸ್ ಆಗುವಂತ ವಿಡಿಯೋಸ್ ಗಳು ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಆ ವಿಡಿಯೋಸ್ ಗಳನ್ನ ವಾಚ್ ಮಾಡ್ತಾ ಹೋಗಿ. ಓಕೆ, ಪ್ರೊಡಕ್ಟಿವಿಟಿ, ಡಿಕಂಪೋಸಿಷನ್, ಎನರ್ಜಿ ಫ್ಲೋ ಅಂಡ್ ಆಸ್ ವೆಲ್ ಆಸ್ ದ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇನ್ ಯುವರ್ ಎಕ್ಸಾಮ್. ಸೊ ಮೆನ್ಷನ್ ದ components of the ecosystem based upon the functions ಅಂತ ಕೇಳಿದ್ರೆ ನೀವು ಈ 4 ಮೆನ್ಷನ್ ಮಾಡ್ಬೇಕು. ಓಕೆ, ಸಿ ಇದನ್ನಾಗ್ಲೇ ಹೇಳಿದ್ದು. ಸಾರಿ, ಇಲ್ಲಿ ಬೇಸ್ಡ್ ಅಪಾನ್ ದ ಸ್ಟ್ರಕ್ಚರ್ ಅಂತ ತಗೊಳ್ಳಿ. ದಿಸ್ ಇಸ್ ನಾಟ್ ಎ ಫಂಕ್ಷನ್ ಬಿಕಾಸ್ ಎರಡೂ ಕಡೆ ಫಂಕ್ಷನ್ ದೇ ಆಗ್ಬಿಡುತ್ತೆ, ಅದು ಡಿವಿಷನ್ಸ್ ಗಳು. ಯು ಜಸ್ಟ್ ರಿಮೆಂಬರ್ ಹಿಯರ್ based upon the structure, based upon the structural ಮೇಲೆ. So that is what the 3. One is input, another one is transfer of energy and the output. Okay, so this is a based upon the function mele, productivity, decomposition, energy flow and the nutrient cycling. After this is a very most important aspect. ಮೊದಲನೇದು ಅಂಡ್ ಮ್ಯಾಕ್ಸಿಮಮ್ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಯಾವ್ದಾದ್ರೂ ಒಂದು ಪಾಯಿಂಟ್ ಅನ್ನ. ಓಕೆ, ಸಿ ಹಿಯರ್ ಪ್ರೊಡಕ್ಟಿವಿಟಿ ಅಂದ್ರೆ ಏನು? ದ 3 questions. ವಾಟ್ ಈಸ್ ಪ್ರೊಡಕ್ಟಿವಿಟಿ? What is productivity? Give an example. First question. Okay. Otherwise, differentiation between the primary productivity and secondary productivity. Okay. Athwa next question. What is productivity? Mention the 2 types of the productivity. Okay, so like this. Any ಯಾವ ತರ ಬೇಕಾದ್ರೂ ಕೇಳ್ಬೋದು. ಅಥವಾ ಇಲ್ಲಿದೆಯಲ್ಲ SI ಯೂನಿಟ್. ಸೊ ಇದನ್ನ ದೇ ಆರ್ ಗೋಯಿಂಗ್ ಟು ಆಸ್ಕ್ ಫಾರ್ 1 marks. MCQs ಅಥವಾ fill in the blanks ಗಳಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. Okay, so first of all, and this is the formula is also very important. ಈ ಫಾರ್ಮುಲಾ ಕೂಡ ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಸಮ್ ಟೈಮ್ ಯಾವ್ದಾದ್ರು ಒಂದು ಪ್ರಾಬ್ಲಮೆಟಿಕ್ ಬೇಕಾದ್ರೂ ಕೇಳ್ಬೋದು. ಸಿಂಪಲ್ ವ್ಯಾಲ್ಯೂಸ್ ಕೊಟ್ಟು ಫೈಂಡ್ ಔಟ್ ದ ರೆಸ್ಪಿರೇಷನ್ ಲಾಸ್ ಅಂತಾನೋ ಅಥವಾ NPP ಫೈಂಡ್ ಔಟ್ ಮಾಡಿ ಅಂತಾನು ಕೂಡ ಕೇಳ್ಬೋದು. ಓಕೆ, ಸೊ ಹಂಗಾದ್ರೆ ಏನೇನೆಲ್ಲ ಪಾಯಿಂಟ್ಸ್ ನಾವು ಕೇಳ್ಕೋಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ ಪ್ರೊಡಕ್ಟಿವಿಟಿ ಅಂದ್ರೆ ನಮಗೆ ಗೊತ್ತು. ಹಿಯರ್ ವಿ ಆರ್ ನಾಟ್ ಕನ್ಸಿಡರಿಂಗ್ ಓನ್ಲಿ ಒನ್ ಸ್ಪೆಸಿಫಿಕ್ ಪ್ಲೇಸ್ ಅಂತಲ್ಲ, ಓವರ್ ಆಲ್ ಎಂಟೈರ್ ಎನ್ವೈರನ್ಮೆಂಟಲಿ ಎಲ್ಲೆಲ್ಲಿ ಕಂಪ್ಲೀಟ್ ಎಂಟೈರ್ ಬಯೋಮಾಸ್ ಇರುತ್ತೋ ಅದನ್ನ ದೇ ಆರ್ ಗೋಯಿಂಗ್ ಟು ಕನ್ಸಿಡರ್. ಇಟ್ ಇಸ್ ಕಾಲ್ಡ್ ದ ಆಸ್ ಅನ್ ಪ್ರೊಡಕ್ಟಿವಿಟಿ ಅಂತ ಕರೀತಾರೆ. ಅಂದ್ರೆ ರೇಟ್ ಆಫ್ ಬಯೋಮಾಸ್ ಪ್ರೊಡಕ್ಷನ್ ಇಸ್ ಕಾಲ್ಡ್ ಪ್ರೊಡಕ್ಟಿವಿಟಿ. ರೇಟ್ ಆಫ್ ಬಯೋಮಾಸ್ ಪ್ರೊಡಕ್ಷನ್ ಈಸ್ ಕಾಲ್ಡ್ ಪ್ರೊಡಕ್ಟಿವಿಟಿ.
Okay, rate of biomass production is called productivity. Those two types are, one is called primary production or primary productivity, and another one it is called as secondary productivity. Okay, again in the primary productivity that can be divided into two types. One is called gross primary productivity, and another one it is called as an NPP, that is net primary productivity. Okay, rate of biomass production, they never consider one specific place antalla, the overall entire biomass production they call them as productivity. So adral en madidru per unit area per time during the adu mention agbeku. Okay, by plants during the photosynthesis is called primary productivity. Same only, amount of biomass production ಗೆ ನೀವು productivity ಅಂತ ನಿಲ್ಲಿಸ್ಬಿಟ್ರಿ, ಆದ್ರೆ ಪ್ರೈಮರಿ ಬರಿಬೇಕಾದ್ರೆ ಅದೇ ಅಷ್ಟಕ್ಕೆ ನಿಲ್ಲಿಸಬಾರದು, ಇದು ಮೆನ್ಷನ್ ಮಾಡಬೇಕು. ಬಯೋಮಾಸ್ ಆರ್ ಆರ್ಗ್ಯಾನಿಕ್ ಮ್ಯಾಟರ್, ಏರಿಯಾ ಪರ್ ಯೂನಿಟ್ ಏರಿಯಾ, ನೆಕ್ಸ್ಟ್ ಇಸ್ ಟೈಮ್ ಬೈ ಪ್ಲಾಂಟ್ಸ್, ನೆಕ್ಸ್ಟ್ ಡ್ಯೂರಿಂಗ್ ದ ಟೈಮ್ ಆಫ್ ದ ಫೋಟೋಸಿಂಥಸಿಸ್. ಈ ಪರ್ಟಿಕ್ಯುಲರ್ ಫೋರ್ವರ್ಡ್ಸ್ ಇರಲೇಬೇಕು. ಏರಿಯಾ, ಟೈಮು, ಪ್ಲಾಂಟ್ಸು ಮತ್ತೆ ಡ್ಯೂರಿಂಗ್ ದ ಫೋಟೋಸಿಂಥಸಿಸ್. ಇಷ್ಟು ಇದ್ರೆ ಇಟ್ ಇಸ್ ಕಾಲ್ಡ್ ದ as an primary productivity ಅಂತ ಕರೀತೇವೆ. Okay, so after this it is expressed in the terms of, ನೋಡಿ, gm to the power of -2 r. Okay, weight gm to the power of -2 r, energy k cal m to the power of -2. ಎರಡರಲ್ಲಿ ಎನಿಥಿಂಗ್ ಇಸ್ ಫೈನ್. ಅಕಸ್ಮಾತ್ ಅವರೇ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಯಾವ್ದಾದ್ರು ಎರಡರಲ್ಲಿ ಒಂದ್ ಕೊಟ್ಟಿರ್ತಾರೆ, ಅಥವಾ MCQs ಅಲ್ಲಿ 4 ಆಪ್ಷನ್ಸ್ ಅಲ್ಲಿ ಯಾವ್ದಾದ್ರು ಒಂದಿರುತ್ತೆ. ಓಕೆ, ಅಥವಾ ನೀವು 2 ಮಾರ್ಕ್ಸ್ ಏನಾದ್ರು ಕೇಳಿದ್ರೆ ಎರಡರಲ್ಲಿ ಒಂದು ಬರೋದ್ರು ಸಾಕು ಪ್ರೈಮರಿ ಪ್ರೊಡಕ್ಟಿವಿಟಿಗೆ. ನೆಕ್ಸ್ಟ್ ಈ ಪ್ರೈಮರಿ ಪ್ರೊಡಕ್ಟಿವಿಟಿ ಅಲ್ಲಿ ಅಗೇನ್ ದ ಡಿವೈಡ್ ಇಂಟು GPP ಮತ್ತೆ NPP. ಅಂದ್ರೆ ಒಂಥರ ಈಗ ಫಾರ್ ಎವ್ರಿ ಸೆಕ್ಟರ್, ವರ್ಕ್ ಸೆಕ್ಟರ್ ಅಲ್ಲಿ ದೇ ಆರ್ ಗೋಯಿಂಗ್ ಟು ಗಿವ್ ದ ಸ್ಯಾಲರೀಸ್ ಸರ್ಟಿಫಿಕೇಟ್ಸ್ ಅಂತೆಲ್ಲ ಕೊಡ್ತಾರೆ. ಅಲ್ಲಿ ಮೆನ್ಷನ್ ಆಗಿರೋದು ನಿಮ್ಗೆ ಬರೋ ಅಮೌಂಟ್ ಗ್ರಾಸ್, ನಿಮಗೆ ಅದರಲ್ಲಿ ಕಟ್ ಆಗಿ ಯಾವ್ದಾವ್ದಕ್ಕೆಲ್ಲ ಡಿಡಕ್ಟ್ ಆಗಿ ಏನು ಉಳಿಯುತ್ತೋ ಅದು ನೆಟ್. ಸೊ ಅದೇ ತರ ಹಿಯರ್ ದೇ ಆರ್ ಗೋಯಿಂಗ್ ಟು ಕನ್ಸಿಡರ್ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂಡ್ ನೆಟ್ ಅಂದ್ರೆ ಓವರ್ ಆಲ್ ಡ್ಯೂರಿಂಗ್ ದ ಟೈಮ್ ಆಫ್ ಫೋಟೋಸಿಂಥಸಿಸ್ ಏನ್ ಬರುತ್ತೆ ದಟ್ ಅಂಡ್ ಆಲ್ ಗ್ರಾಸ್. ಸೊ ಅಟ್ ದ ಟೈಮ್ ಆಫ್ ಏನು ರೆಸ್ಪಿರೇಷನ್ ಲಾಸಸ್ ಆಗ್ತಾ ಹೋಗುತ್ತೆ, ಅದನ್ನ ಆಗಿ ಮಿಕ್ಕಿದ ಏನು ಇರುತ್ತೆ ದಟ್ ಒನ್ ಇಟ್ ಇಸ್ ಕಾಲ್ಡ್ ದ as an NPP. That is what GPP and NPP. ಇದು ಸಮ್ ಟೈಮ್ ಡಿಫರೆನ್ಸಿಯೇಷನ್ ಗು ಕೇಳಬಹುದು. ಸೊ ಇದರಲ್ಲಿ ಈ ಒಂದು ಕಾನ್ಸೆಪ್ಟ್ ಇಂದ 5ರಿಂದ 6 ಕ್ವಶನ್ಸ್ ಮಾಡಬಹುದು. ಒನ್ ಇಸ್ ವಾಟ್ ಇಸ್ ಪ್ರೊಡಕ್ಟಿವಿಟಿ, ಗಿವ್ ಅನ್ ಎಕ್ಸಾಂಪಲ್. ಅದು ವಾಟ್ ರೈಟ್ ದ SI ಯೂನಿಟ್, ಅಂಡ್ ವಾಟ್ ಇಸ್ ಪ್ರೊಡಕ್ಟಿವಿಟಿ, ಮೆನ್ಷನ್ ದ 2 types of the productivity. ಅಥವಾ ನೆಕ್ಸ್ಟ್ ಇಸ್ ಡಿಫರೆನ್ಸಿಯೇಷನ್ ಬಿಟ್ವೀನ್ ದ ಪ್ರೈಮರಿ ಅಂಡ್ ದ ಸೆಕೆಂಡರಿ ಪ್ರೊಡಕ್ಟಿವಿಟಿ, ಅಂಡ್ ದ ಫೋರ್ತ್ ಒನ್ ಇಸ್ ಡಿಫರೆನ್ಸಿಯೇಷನ್ ಬಿಟ್ವೀನ್ ದ ಪ್ರೈಮರಿ ಅಂಡ್ ದ ಸೆಕೆಂಡರಿ ಪ್ರೊಡಕ್ಟಿವಿಟಿ. ಆಯ್ತಾ, ಡಿಫರೆನ್ಸಿಯೇಷನ್ ಬಿಟ್ವೀನ್ ದ NPP ಆಸ್ ವೆಲ್ ಆಸ್ ದ GPP ಅಂಡ್ SI ಯೂನಿಟ್ಸ್ ಇರಬಹುದು. ಅಥವಾ ವಾಟ್ ಇಸ್ ದ ಫಾರ್ಮುಲಾ, ತುಂಬಾ ಸರಿ ಇದು MCQs ಬಂದಿದೆ. GPP ತುಂಬಾ ಜನ ತಪ್ಪು ಬರೀತೀರಿ, GPP ಮೈನಸ್ R ಇಸ್ ಈಕ್ವಲ್ಸ್ ಟು NPP ಬರಬೇಕು. ಓಕೆ, ಕೆಲವ್ರು ಏನ್ ಮಾಡ್ತೀರಿ, NPP ಮೈನಸ್ R ಇಸ್ ಈಕ್ವಲ್ ಟು GPP ಅಂತ ಎಲ್ಲ ಬರ್ದಿರ್ತೀರಾ. ತುಂಬಾ ಸರಿ ನಾವು ಕರೆಕ್ಷನ್ಸ್ ಮಾಡ್ಬೇಕಾದ್ರೆ ನಮ್ಮ ಹುಡುಗರು ಎಷ್ಟು ಜನ ತಪ್ಪು ಬರ್ದಿರ್ತಾರೆ. ಸೊ ದಿಸ್ ಇಸ್ ದ ಕರೆಕ್ಟ್ ಫಾರ್ಮುಲಾ, ಹ್ಯಾವ್ ಟು ರಿಮೆಂಬರ್ GPP ಮೈನಸ್ R ಇಸ್ ಈಕ್ವಲ್ಸ್ ಟು NPP ಅನ್ನೋದೇ ಇರಬೇಕು. ಓಕೆ, ಸೊ ಅದಾದ್ಮೇಲೆ ದಿಸ್ ಇಸ್ ಒನ್ ಮೋರ್ ಕ್ವಶನ್. ಇನ್ ಕೇಸ್ ಏನಾದ್ರೂ ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂತ ಕೇಳಿದ್ರೆ ಆನ್ಸರ್ ಇಷ್ಟಿರಬೇಕು, ದ ರೇಟ್ ಆಫ್ ಫಾರ್ಮೇಶನ್ ಆಫ್ ನ್ಯೂ ಆರ್ಗ್ಯಾನಿಕ್ ಮ್ಯಾಟರ್ ಬೈ ಕನ್ಸ್ಯೂಮ್. ಅಂದ್ರೆ ಯಾಕಂದ್ರೆ ಸೆಕೆಂಡರಿ ಅಂದ್ರೆ ನಾವು, ಪ್ರೈಮರಿ ಅಂದ್ರೆ ಪ್ಲಾಂಟ್ಸ್ ಆದ್ರೆ ಸೆಕೆಂಡರಿ ನಾವು ಆಗಿರ್ತೀವಿ. ಸೊ ಅದನ್ನ ದೇ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಸ್ಟೇಟ್ಮೆಂಟ್, ಇಟ್ ಇಸ್ ರೇಟ್ ಆಫ್ ಫಾರ್ಮೇಶನ್ ಆಫ್ ನ್ಯೂ ಆರ್ಗ್ಯಾನಿಕ್ ಮ್ಯಾಟರ್ ಇಸ್ ಕಾಲ್ಡ್ ಕನ್ಸ್ಯೂಮರ್ಸ್ ಅಂತ ಹೇಳಿರ್ತಾರೆ. ಸೊ ಇದು ಒಂದು ಎಕ್ಸ್ಟ್ರಾ ಕ್ವಶನ್ ಏನಂದ್ರೆ, ಓವರ್ ಆಲ್ ನೆಟ್ ಆನ್ಯುಯಲ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಎಷ್ಟಿರುತ್ತೆ ಅಂದ್ರೆ 170 ಬಿಲಿಯನ್ ಟನ್ಸ್ ಇರುತ್ತೆ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ಅದರಲ್ಲಿ ದೇ ಆರ್ ಗೋಯಿಂಗ್ ಟು ಬೈಫರ್ಗೇಷನ್ ಇಂಟು ಅಕ್ವಾಟಿಕ್ ಆಸ್ ವೆಲ್ ಆಸ್ ದ ಟೆರೆಸ್ಟ್ರಿಯಲ್ ಅಂತ ಬಂದಾಗ 70% ಆಫ್ ದ ಸರ್ಫೇಸ್, ಅಂಡ್ ಓಷನ್ಸ್ ಅಂತ ಬಂದ್ರೆ ಇಟ್ ಇಸ್ ಅಬೌಟ್ 55 ಬಿಲಿಯನ್ ಟನ್ಸ್. These are the highlight points. Okay, productivity andre eno, primary, secondary, definitions, differentiations with the SI unit. See here also the S2 SI unit. For example, productivity ge GM to the power of -2 here to the power of -1, K cal M to the power of -2 here to the power of -1. These are the 2 SI units.
ಇಲ್ಲಿ ಬರೀ ಇದು ಒಂದು ಮಾತ್ರ ಬರೋದ್ರು gm⁻⁻² ಅಂತ ಇಲ್ಲಿ ಇಯರ್, ಯಾಕಂದ್ರೆ ಇದು ಪ್ರೊಡಕ್ಟಿವಿಟಿ ಓವರ್ ಆಲ್ ಹೇಳ್ತಾ ಇರೋದಲ್ವಾ, ಇದು ಪ್ರೈಮರಿ ಅಂದಿರೋದಕ್ಕೆ ಮಾತ್ರ ಇಲ್ಲಿಗೆ ನಿಲ್ಸಿದ್ದಾರೆ. ಸೊ ಇಲ್ಲೂ ಅಷ್ಟೇ kcal m⁻⁻² ಸೇಮ್, ಇಲ್ಲಿ ಒಂದು ಎಕ್ಸ್ಟ್ರಾ ಆಡ್ ಮಾಡ್ತೀರಾ year⁻⁻1. ಓಕೆ, ಡನ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. And this is also one of the most important question. ತುಂಬಾ ಸರಿ ಇದರಲ್ಲೂ MCQs ಸಪರೇಟ್ ಆಗಿ ಕೇಳಿದ್ದಾರೆ, ಅಥವಾ ಏನು ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳಿದ್ದಾರೆ. ಸೊ ಇದರಲ್ಲೆಲ್ಲ ಸಪರೇಟ್ ಆಗಿ ಸುಮಾರು ಸಲ ಕ್ವಶನ್ಸ್ ಗಳು ಬಂದಿದೆ. ಅದರಲ್ಲಿ ಮೊದಲನೇ ಕ್ವಶನ್ ಏನು ಅಂದ್ರೆ, why earthworm is also called farmer's friend ಅಂತ ಯಾಕೆ ಕರೀತಾರೆ? ಇಟ್ಸ್ one question, 2 marks. Why earthworm is also called farmer's friend? ಓಕೆ, ಯಾಕೆಂದ್ರೆ ಮೊದಲನೇ ಪಾಯಿಂಟ್ ಬರೋದೇ ಅದು. ಇದಕ್ಕೆ ನಿಮಗೆ ಸಿಂಪಲ್ ಆಗಿ ಆನ್ಸರ್ ಜ್ಞಾಪಕ ಇಟ್ಕೊಳ್ಳಿ. ಬಿಕಾಸ್ only the two things, breakdown of complex organic matter and also loosening of the soil. ನೀವು ಇದೆಲ್ಲ ಏನು ಬರೀಲಿಲ್ಲ ಅಂದ್ರೂ ತೊಂದರೆ ಇಲ್ಲ. ಆಸ್ ವೆಲ್ ಆಸ್ ಇನ್ ಇವೆಲ್ಲ, ಅಥವಾ earthworm being referred to the farmer's friend, this is so big, no nothing, ಅವೆಲ್ಲ ಬರೀಲಿಲ್ಲ ಅಂದ್ರೂ ತೊಂದರೆ ಇಲ್ಲ. ಯು ಜಸ್ಟ್ ರೈಟ್ 2 marks ಇದೆ. ಇದಕ್ಕೆ 1 marks ಕೊಟ್ಟಿರ್ತಾರೆ, ಇದಕ್ಕೆ 1 marks is equals to 2 marks ಇರುತ್ತೆ. Okay, so one is breakdown of complex organic matter and next one is loosening of the soil. ಆಯ್ತಾ? next ಬಂದ್ರೆ what is decomposition? Write the 5 important steps of the decomposition ಅಂತ ಹೇಳಿದ್ರೆ, we already know that decomposition ಎಲ್ಲರಿಗೂ ಗೊತ್ತಿರುತ್ತೆ. ಇಟ್ಸ್ ಅ ಬೇಸಿಕ್ ಸ್ಟೇಟ್ಮೆಂಟ್. ಡೆಡ್ ಅಂಡ್ decaying organic matter ಏನಿರುತ್ತೆ ಅದನ್ನ they call them it as ಅಂದ್ರೆ decomposes, break complex organic matter into inorganic substances like carbon dioxide, water and the nutrients. Carbon dioxide, water and the nutrients, and this is our most important. Break down complex organic matter into inorganic substances. So sometimes MCQs ಗೆ ಏನಾದರೂ ಕೇಳಿದ್ರೆ which are those 3 different types of the substances break down complex into inorganic ಅಂದ್ರೆ ಒಂದು ಕಾರ್ಬನ್ ಡೈಆಕ್ಸೈಡ್, ಇನ್ನೊಂದು ವಾಟರ್ and as well as nitrogen. So ಈ ಸಬ್ಸ್ಟೆನ್ಸಸ್ ಗಳನ್ನ ಮೆನ್ಷನ್ ಮಾಡ್ಬೇಕು. ಇನ್ ಕೇಸ್ ಏನಾದ್ರೂ MCQs ಅಲ್ಲಿ ಇತ್ತು ಅಂತ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ದ ನ್ಯೂಟ್ರಿಯೆಂಟ್ಸ್. ಓಕೆ, ಸೊ ಆ 3 ವರ್ಡ್ಸ್ ಗಳನ್ನ ಕನ್ಸಿಡರ್ ಮಾಡ್ತಾ ಹೋಗ್ಬೇಕು. ಸೊ ಇದಾದ್ಮೇಲೆ ವಿಚ್ ಆರ್ ದೋಸ್ 5 ಸ್ಟೆಪ್ಸ್ ದೇ ಆರ್ ಗೋಯಿಂಗ್ ಟು ಬಿ ಕನ್ಸಿಡರ್ ಅಂತ ಅಂದ್ರೆ, ಸೊ ದೋಸ್ 5 ಸ್ಟೆಪ್ಸ್ ಆರ್, ಒನ್ ಇಸ್ ಕಾಲ್ಡ್ ಅಂಡ್ ಇನ್ನಿದೆಲ್ಲ ನಿಮಗೆ ಗೊತ್ತಿರತ್ತೆ. ವಿಚ್ ಆರ್ ದೋಸ್ ಡೆಡ್ ವೇಸ್ಟ್ ಎಲ್ಲ ಯಾವುದು ಅಂದ್ರೆ, ಈ ಮರಗಳು, ಗಿಡಗಳೆಲ್ಲ ಎಲೆ ಉದುರಿರುತ್ತೆ, ಫ್ಲವರ್ಸ್ ಎಲ್ಲ ಉದುರಿರುತ್ತೆ, ಅವೆಲ್ಲ ನಾವು ಆಕ್ಚುಲಿ ನಮ್ಮ ಬಯಾಲಜಿನಲ್ಲಿ, ಎಕಾಲಜಿನಲ್ಲಿ ಡೆಟ್ರಿಟಸ್ ಅಂತ ಕರೀತಾರೆ. ಓಕೆ, ಸೊ ಇನ್ಸ್ಟೆಡ್ ಆಫ್ ವೇಸ್ಟ್ ಅಂತ ಯೂಸ್ ಮಾಡೋದಕ್ಕಿಂತ ಎಕಾಲಜಿನಲ್ಲಿ ವೆರಿ ಸ್ಟ್ಯಾಂಡರ್ಡ್ ವರ್ಡ್ ಇಟ್ ಇಸ್ ಕಾಲ್ಡ್ ದಮ್ ಆಸ್ ಅನ್ ವೇಸ್ಟ್ ಅಂತ, ಸಾರಿ ಡೆಟ್ರಿಟಸ್ ಅಂತ ಹೇಳಿ. ಸೊ ಆ ಡೆಟ್ರಿಟಸ್ ಯಾವುದು ಅಂದ್ರೆ ಲೀವ್ಸ್, ಬಾರ್ಕು, ಫ್ಲವರ್ಸ್ ಅಂಡ್ ಅದೇ ತರ ಅನಿಮಲ್ಸ್ ಲೈಕ್ ಫೀಕಲ್ ಮ್ಯಾಟರ್, ಇವೆಲ್ಲ ದೇ ಕಾಲ್ ದಮ್ ಆಸ್ ಟೋಟಲಿ ದೇ ಕಾಲ್ ದಮ್ ಆಸ್ ಅನ್ ಡೆಟ್ರಿಟಸ್ ಅಂತ ಹೇಳ್ತಾರೆ. ಅಂಡ್ ದ 5 ಇಂಪಾರ್ಟೆಂಟ್ ಸ್ಟೆಪ್ಸ್ ಯಾವ್ದು ಅಂತ ಅಂದ್ರೆ, ದ ಫಸ್ಟ್ ಒನ್ ಇಟ್ ಇಸ್ fragmentation. Okay, fragmentation. See here, fragmentation. Second one is leaching. Third one it is catabolism, and fourth one it is humification, and fifth one it is mineralization. Okay, majority exams ಗಳಲ್ಲಿ ಬಂದಿದೆ ಇದು. What is decomposition? Question mark. Mention the steps. 3 marks ಕೇಳಿದ್ರೆ 3 marks ಸಿಕ್ಕಿದ್ರೆ they never ask the definition. Sometimes ಏನ್ ಮಾಡ್ತಾರೆ, ಡಿಫೈನ್ ಅಂತ ಕೇಳಿ 5ರಲ್ಲಿ 3 ಕೇಳಿರ್ತಾರೆ. Okay, because we never able to explain any 5 marks question from this chapter. ನಿಮ್ಗೆ ಏನೇ ಕೇಳಿದ್ರು ಇಲ್ಲ 3 ಇಲ್ಲ 2 ಇಲ್ಲ 1 marks ಅಲ್ಲೇ ಇರಬೇಕು ಈ ಚಾಪ್ಟರ್ ಇಂದ. ಓಕೆ, ಇದನ್ನ 3 ಡಿಫೈನ್ ಅಂತ ಕೇಳಿರ್ತಾರೆ, ಅಥವಾ 3 marks ಗೆ ಡೆಫಿನೇಷನ್, ಡಿಕಂಪೋಸಿಷನ್ ಅಂಡ್ ಎನಿ 5 steps ರೈಟ್ ಅಂತ ಹೇಳಿ 2 marks, 2 + 1 3 ಹಂಗಾದ್ರೂ ಕೇಳಿರ್ತಾರೆ. ಸೊ ದೀಸ್ ಆರ್ ದ 5 ಇಂಪಾರ್ಟೆಂಟ್. ಆಮೇಲೆ ಸ್ಪೆಲ್ಲಿಂಗ್ಸ್ ಗಳನ್ನ ನೀಟಾಗಿ ಬರೀಬೇಕು. ಹ್ಯೂಮಿಫಿಕೇಶನ್, ಕೆಟಬಾಲಿಸಮ್, then fragmentation, leaching and as well as the mineralization. Okay, and here is, this is the one question, breakdown of the complex organic matter and as well as loosening of the soil. Okay, this is a 2 marks question. In case why earthworm is also called the as a farmer's friend anta enadru kelidre. Next,
ಆಲ್ ದ 5 ಡೆಫಿನೇಷನ್ಸ್ ಆರ್ ಹಿಯರ್. 5 ಡೆಫಿನೇಷನ್ಸ್ ಇಲ್ಲಿದೆ ನಿಮ್ಗೆ. ಮೊದಲನೇ ಡೆಫಿನೇಷನ್ ಬಂದು ಫ್ರಾಗ್ಮೆಂಟೇಶನ್ ಅಂದ್ರೆ ಏನು. ವೆರಿ ಈಸಿ, ನೀವು 10th ಇಂದಾನು ಓದ್ಕೊಂಡು ಬರ್ತಾನೆ ಇದ್ದೀರಾ ಫ್ರಾಗ್ಮೆಂಟೇಶನ್ ಅಂದ್ರೆ ಏನು ಅಂತ. ಸೊ ಮೇಕ್ ದಮ್ ಇಂಟು ಕಟ್ ಇಂಟು ಅ ಸ್ಮಾಲ್ ಪೀಸಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವಾಟ್ ಫ್ರಾಗ್ಮೆಂಟೇಶನ್. ಸಿಯರ್ ಆಲ್ ದ ಡೆಟ್ರಿಟಸ್ ಯಾವ್ಯಾವೆಲ್ಲ ವೇಸ್ಟ್ ಗಳು ಏನಿದೆ ಅದನ್ನ ಕಟ್ ಮಾಡೋದು. ಯಾರು ಕಟ್ ಮಾಡ್ತಾ ಇರೋದು? ಈಗ ತಾನೇ ಹೇಳಿದ್ರಲ್ಲ, ಅರ್ಥವಾರ್ಮ್ ಇಸ್ ಒನ್ ಆಫ್ ದ ಫಾರ್ಮರ್ಸ್ ಫ್ರೆಂಡ್ ಅಂತ. ಸೊ ಇಟ್ ವಿಲ್ ಬಿ ಬ್ರೇಕ್ ಡೌನ್ ಇಂಟು ಅ ವೆರಿ ಸ್ಮಾಲ್ ಮೆಟೀರಿಯಲ್ಸ್. ಚಿಕ್ಕದಾಗಿ ಕಟ್ ಮಾಡ್ತಾ ಆಗ್ತಾ ಹೋಗೋದು ಇಟ್ ಇಸ್ ಕಾಲ್ಡ್ ಫ್ರಾಗ್ಮೆಂಟೇಶನ್ ಅಂತ ಕರೆದು. So after the fragmentation, it is the next step, it is called leaching. See, very neat ಆಗಿ ಕೇಳಿಸ್ಕೋಬೇಕಿದು. ವಾಟರ್ ಸಾಲ್ಯುಬಲ್ ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಗೋ ಡೌನ್, ಮಣ್ಣು ಒಳಗಡೆ ಹೋಗುತ್ತೆ. ಬಿಕಾಸ್ ವಿ ಆಲ್ರೆಡಿ ನೋ ದಟ್ ವಿ ಆರ್ ನಾಟ್ ಗೋಯಿಂಗ್ ಟು ಆಡ್ ಎನಿ ವಾಟರ್ ಓವರ್ ದೇರ್. ಆಲ್ರೆಡಿ ಮಣ್ಣು ಒಳಗಡೆ ಆ ನೀರಿನ ಸತ್ವ ಇರುತ್ತೆ. ಓಕೆ, ಸೊ ಅದ್ರ ಒಳಗಡೆ ಹೋಗಿ ಏನಾಗುತ್ತೆ, ಪ್ರೆಸಿಪಿಟೇಟೆಡ್ ಆಗ್ತಾ ಇದೆ, ಮಿಕ್ಸ್ ಆಗ್ತಾ ಇದೆ. ಓಕೆ, ಮಿಕ್ಸ್ ಆಗಿ unavailable salts, some materials is going to prepare inside the soil. Okay, that one it is called the as leaching. Water soluble inorganic nutrients go down into soil horizon and get precipitated as unavailable salts. This is what leaching, this is what fragmentation. And what about catabolism ಅಂದ್ರೆ ಏನು? ಈಗ ನಮ್ಗೇನು catabolism ಅಂದ್ರೆ? ಸೊ ಅನಬಾಲಿಸಮ್, ಮೆಟಬಾಲಿಸಮ್ ಅಂತೀವಿ. ಮೆಟಬಾಲಿಸಮ್ ಅಲ್ಲಿ ಕೆಟಬಾಲಿಸಮ್ ಮತ್ತೆ ಅನಬಾಲಿಸಮ್ ಅಂತ ಕರಿತೀವಿ. ಎನರ್ಜಿ ಕನ್ಸ್ಟ್ರಕ್ಷನ್ ಪ್ರಾಸೆಸ್ ಅಂತ ಹೇಳ್ತೀವಿ. ಸೊ ಒಳಗಡೆ ಇರುವಂತ ಲಾಟ್ ಆಫ್ ಎನ್ಸೈಮ್ಸ್ ಏನಿರುತ್ತೆ, ಬ್ಯಾಕ್ಟೀರಿಯಲ್, ಫಂಗಲ್, ಈಚ್ ಅಂಡ್ ಎವ್ರಿ ಏನೇನು ಸಬ್ಸ್ಟೆನ್ಸಸ್ ಒಳಗಡೆ ಹೋಗಿದೆ ಅವನ್ನೆಲ್ಲ ಡಿಗ್ರೇಡ್ ಮಾಡ್ಕೊಂತ ಹೋಗುತ್ತೆ into simple inorganic substances. This is called the as an catabolism ಅಂತ ಹೇಳ್ತೇವೆ. ಸೊ ಈ ಮೂರು ಒಂದು ಗ್ರೂಪ್ ಆದ್ರೆ, ಸೊ ನೆಕ್ಸ್ಟ್ ಕಮ್ ಟು ದೀಸ್ ಟು ಇಸ್ ಅ ಒನ್ ಆಫ್ ದ ಸ್ಪೆಷಲ್ ಅಂತ ಹೇಳ್ಬೋದು. ಸಮ್ಟೈಮ್ಸ್ ಇದ್ರ ಮೇಲೆನೆ ಸಪರೇಟ್ ಆಗಿ ಕೇಳುವಂತ ಚಾನ್ಸಸ್ ಇರುತ್ತೆ. ಒನ್ ಇಸ್ ಯುಮಿಫಿಕೇಶನ್ ಅಂಡ್ ಅನದರ್ ಒನ್ ಇಟ್ ಇಸ್ ಕಾಲ್ಡ್ ದ as an ಮಿನರಲೈಸೇಷನ್ ಅಂತ ಹೇಳ್ತಾರೆ. ಆ ಪೌಡರ್ ತರ ಏನಿರುತ್ತೆ, ಬಿಕಾಸ್ ಯು ಆರ್ ಗೋಯಿಂಗ್ ಟು ಕಾಲ್ ದ as an ಅಮಾರ್ಫಸ್ ಅಂತ ಕರೀತೀರಾ. ಬಿಕಾಸ್ ಯು ಆಲ್ರೆಡಿ ನೋ ದ ಡಿಫರೆನ್ಸ್ ಇನ್ ಎಸ್ಪೆಷಲಿ ಕೆಮಿಸ್ಟ್ರಿಯಲ್ಲಿ ನಿಮಗೆ ಗೊತ್ತಿರುತ್ತೆ ಅಮಾರ್ಫಸ್ಗೂ ಕ್ರಿಸ್ಟಲೈನ್ಗೂ ಡಿಫರೆನ್ಸ್ ಏನು ಅಂತ. ಸೊ ದಟ್ ಒನ್ ವಾಟ್ ಎವರ್ ಇಸ್ ದೇರ್ ಸಬ್ಸ್ಟೆನ್ಸ್ ಇಸ್ ಹ್ಯೂಮಸ್, ದಟ್ ಇಸ್ whatever that substance is going to be get, it is called them as an humus ಅಂತ ಕರೀತಾರೆ. It will be help for the microbial action and decomposition rate ಏನಾಗ್ತಾರೆ, ನಿಧಾನಕ್ಕೆ ಪ್ರಾಸೆಸ್ ಆಗ್ತಾ ಹೋಗ್ತಾ ಇರತ್ತೆ. ಅದನ್ನ ಹ್ಯೂಮಿಫಿಕೇಶನ್ ಅಂತ ಕರೆದು. ಇನ್ನ ಎವ್ರಿಥಿಂಗ್ ವಾಟ್ ಎವರ್ ನ್ಯೂಟ್ರಿಯೆಂಟ್ಸ್ ಒಳಗಡೆ ಮಿಕ್ಸ್ ಆಗಿರುತ್ತೆ, ಮೈಕ್ರೋಬ್ಸ್ ಗಳಿಗೆ ಏನೇನೆಲ್ಲ ಬೇಕಾಗತ್ತೆ, ಏನು ನಾವು ಏನು ಗೋಬರ್ ಗ್ಯಾಸ್ ಅಥವಾ ವೇಸ್ಟ್ ಥಿಂಗ್ಸ್ ಎಲ್ಲ ಮಿಕ್ಸ್ ಮಾಡಿ ಏನಂತ ಹೇಳ್ತೀವೋ, ಸೊ ಅಂದ್ರೆ ಗೊಬ್ಬರ ಅಂತ ಹೆಂಗ್ ಹೇಳ್ತೀವೋ ಅದೇ ತರ ಒಳಗಡೆ ಏನೇನ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಮಿಕ್ಸ್ ಆಗಿರುತ್ತೆ ಸಾಯಿಲ್ ಒಳಗಡೆ, ಸೊ ದಟ್ ಅಂಡ್ ಆಲ್ ದೇ ಆರ್ ಗೋಯಿಂಗ್ ಟು ಕಾಲ್ ದಮ್ as an further degradation ಆಗಿ ಇಟ್ ಇಸ್ ಕಾಲ್ಡ್ ದಮ್ as an mineralization ಅಂತ ಹೇಳಿ ಕರೀತಾರೆ. ಸೊ ಈ ಐದು ಸ್ಟೆಪ್ಸ್ ಏನಿದೆಯಲ್ಲ ಇದನ್ನ ಬರೀ ನೇಮ್ಸ್ ಬರೀರಿ ಅಂತನಾದ್ರೂ ಕೇಳ್ಬೋದು, ಅಥವಾ ಎನಿ ಲೈಕ್ ಫಾರ್ ಡೆಫಿನೇಷನ್ಸ್ಗೆ ಯಾವ್ದಾದ್ರು ಮೂರನ್ನ ಕೇಳ್ಬೋದು, ಅಥವಾ 1 marks ಗಳಿಗೆ ಯಾವ್ದಾದ್ರು MCQs ಅಲ್ಲೋ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲೋ ಕೂಡ ಬೇಕಾದ್ರೂ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅಂಡ್ ದಿಸ್ ಇಸ್ ದ ಲಾಸ್ಟ್ ಒನ್. ಸಮ್ ಟೈಮ್ಸ್ ಇಂಡೈರೆಕ್ಟ್ ಕೇಳಿದ್ರೆ ಡಿಕಾಮ್ ರೇಟ್ ಇಸ್ ಲೋಯರ್. ಯಾಕೆ ಅಂದ್ರೆ ಇಫ್ ಡೆಟ್ರಿಟಸ್ ಏನಾಗಿರುತ್ತೆ, ವೆರಿ ಲಿಚ್ ಇನ್ ಲಿಗ್ನಿನ್ ಅಂಡ್ ದ ಕೈಟೇನ್. ಸಪೋಸ್ ಇಟ್ ಇಸ್ ವೆರಿ ಕ್ವಿಕ್ ಆಗ್ತಾ ಇದೆ ಅಂದ್ರೆ ಯಾಕೆ ಅಂದ್ರೆ ಡೆಟ್ರಿಟಸ್ ಇಸ್ ವೆರಿ ರಿಚ್ ಇನ್ ದ ನೈಟ್ರೋಜನ್ ಆಸ್ ವೆಲ್ ಆಸ್ ದ ವಾಟರ್ ಸಾಲ್ಯುಬಲ್ ಸಬ್ಸ್ಟೆನ್ಸಸ್ ಅಂತ ಹೇಳಿ ಕರಿತೀವಿ. ಓಕೆ, majority these are the very most important questions makla. So one is productivity and another one it is called the medasan, the second one it is called the medasan, this one yavadu decomposition anta heli. Okay, clear? Yeah, we'll go to the next one. And this is what energy flow diagram. And ಇಲ್ಲಿ ನಾನು ತುಂಬಾ ಪಾಯಿಂಟ್ಸ್ ನೀನು ನಿಮ್ಗೆ ಆ್ಯಡ್ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ನಿಮ್ಗೆ ಇಲ್ಲೆಲ್ಲ ಜನರಲ್ ಕ್ವಶನ್ಸ್ ಬರುತ್ತೆ. ಆ ಜನರಲ್ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ವಾಟ್ ಇಸ್ ಅರ್ಬಿಯೋರಸ್ ಅಂತ ಇರ್ಬೋದು. ಓಕೆ, ವಾಟ್ ಇಸ್ ಕಾರ್ನಿಯೋರಸ್ ಅಂದ್ರೆ ಏನು ಅಂತ ಆಗಿರ್ಬೋದು, ಅಥವಾ ವಾಟ್ ಇಸ್ ಆಮ್ನಿಯೋರಸ್ ಅಂದ್ರೆ ಅವೆಲ್ಲ ಬರುತ್ತೆ ನಿಮ್ಮ ಒಂದು ಪೇಜ್ ಅಲ್ಲಿ ಓದ್ಬಿಟ್ರೆ. ಅಂಡ್ ವಾಟ್ ಇಸ್ ಫುಡ್ ವೆಬ್ಗೂ ಮತ್ತೆ ಫುಡ್ ಚೈನ್ ಅಂದ್ರೆ ಏನು. ಬಟ್ ಇಲ್ಲಿವರೆಗೂ ನಮ್ಗೆ ಈ ತರ ಸೆಕೆಂಡ್ ಪ್ಯೂ ನಲ್ಲಿ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ಫುಡ್ ಚೈನ್ ಫುಡ್ ವೆಬ್ ಅಂತ ಎಲ್ಲೂ ಕೇಳಿಲ್ಲ. ಬಿಕಾಸ್ ದಿಸ್ ಇಸ್ ಅ ಕಾನ್ಸೆಪ್ಟ್ ವಿ ಆರ್ ಲರ್ನಿಂಗ್ ಅಬೌಟ್ ದ ಎನರ್ಜಿ ಫ್ಲೋ, ಹೇಗೆ ಅನಿಮಲ್ಸ್ ಗಳು ರೀಚ್ ಆಗ್ತಾ ಹೋಗುತ್ತೆ ಒಂದರಿಂದ ಒಂದು ಅನ್ನೋದಕ್ಕೆ ಇದೊಂದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ಟ್ರಾಫಿಕಲ್ ಲೆವೆಲ್ ಅಂತ ಹೇಳ್ತೀವಿ. ಸೊ ಅದರಿಂದ ಈ ಎಲ್ಲ ಬೇಸಿಕ್ ಕ್ವಶನ್ಸ್ ಗಳನ್ನ ನಮ್ಗೆ ಇಲ್ಲಿ PUC ನಲ್ಲಿ ಕೇಳಲ್ಲ. ಏನಂದ್ರೆ ನಮ್ಗೆ ಗೊತ್ತಿರ್ಬೇಕು. ಫಾರ್ ಎಕ್ಸಾಂಪಲ್ ಈಗ ಯಾಕಂದ್ರೆ ನಾವು ಕೆಲವು ಸರಿ ಪ್ಲಾಂಟ್ಸ್ ನ
ನ ಕೂಡ ನಾವು ಆಟೋಟ್ರೋಫಿಕ್ ಅಂತ ಹೇಳಿದ್ವಿ. ಬಟ್ ಪ್ಲಾಂಟ್ಸ್ ಇಸ್ ಆಲ್ಸೋ ಒನ್ ವೇ ನಲ್ಲಿ ಅದು ಡಿಪೆಂಡೆಂಟ್, ಅದು ಕೂಡ ಹೆಟರೋಫಿಕ್ ಅಂತ. ಯಾಕಂದ್ರೆ ಪ್ಲಾಂಟ್ಸ್ ಸಣ್ಣ ಒಂದು ಸೂರ್ಯನ ಶಕ್ತಿ ಇಲ್ದೇನೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಎಲ್ಲ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಏನೇ ಇದ್ರೂ ಕೂಡ ಸೂರ್ಯನ ಬೆಳಕೆ ಅದಕ್ಕೆ ಸಿಗ್ತಿಲ್ಲ ಅಂದ್ರೆ ಏನ್ ಮಾಡಕ್ ಸಾಧ್ಯ? ಸಮ್ ವೇರ್ ಇಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ದ ಡಿಪೆಂಡೆಂಟ್ ಅಂತ ಹೇಳ್ಬೋದು. ಅದೆಲ್ಲ ಅಲ್ಲಿ ಬರುತ್ತೆ. ಅಂಡ್ ಇನ್ನೊಂದು ಬರುತ್ತೆ, ಎಕ್ಸೆಪ್ಟ್ ಡೀಪ್ ಥರ್ಮಲ್ ಎಕೋಸಿಸ್ಟಮ್ ಬಿಟ್ಟು, except, that is the most important word, except deep thermal ecosystem ಬಿಟ್ಟು, ಸೊ ಮ್ಯಾಕ್ಸಿಮಮ್ ಎಷ್ಟು ಎನರ್ಜಿ ಬೇಕಾಗತ್ತೆ, ಓಕೆ, ಸನ್ನಿಂದ ಎಷ್ಟು ಎನರ್ಜಿ ಬೇಕಾಗತ್ತೆ, 10% 50% ಅನ್ನೋದೆಲ್ಲ ನಿಮ್ಗೆ ಒಂದು ಪೇಜ್ ಅಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ಇಲ್ಲ ಅನ್ನೋದೇನು ಡಿಸ್ಕ್ರೈಬ್ ಮಾಡಕ್ ಹೋಗಲ್ಲ. ಓಕೆ, ಅದನ್ನ ನೀಟಾಗಿ ಒಂದ್ಸರಿ ಜಸ್ಟ್ ಅಬ್ಸರ್ವ್ ಮಾಡಿ, ಬಿಕಾಸ್ ದಟ್ ವೆನ್ ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್ ಎನಿ ಕ್ವಶನ್ಸ್. ಅದರಿಂದ ನಿಮ್ಗೆ ಏನು ಕ್ವಶನ್ಸ್ ಫ್ರೇಮ್ ಆಗಲ್ಲ. ಬಟ್ MCQs ಫಿಲ್ ಇನ್ ದ ಬ್ಲಾಂಕ್ಸ್ ಜಸ್ಟ್ ಓದ್ಕೊಂಡಿರಿ. ಅದು ದಟ್ ಈಸ್ ಗ್ರೇಸಿಂಗ್ ಫುಡ್ ಚೈನ್ ಅಂತ ಹೇಳ್ತೀವಿ, GFC ಅಂತ ಹೇಳ್ತೀವಿ. ಓಕೆ, ಆಮೇಲೆ DFC ಅಂತ ಕರಿತೇವೆ, ಡೆಟ್ರಿಟಸ್ ಫುಡ್ ಚೈನ್ ಅಂತ ಕರೀತಾರೆ. ಗ್ರೇಸಿಂಗ್ ಫುಡ್ ಚೈನ್ ಅಂತ ವರ್ಡ್ಸ್ ಗಳು ಬರುತ್ತೆ. ಆಮೇಲೆ ಅರ್ಬಿಯೋರಸ್ ಅಂತ ಬರುತ್ತೆ, ಕಾರ್ನಿಯೋರಸ್, ಡೆಟ್ರಿಟಿಯೋರಸ್ ಅಂತ ಹೇಳ್ತೀವಿ. ಓಕೆ, ದ ಹೋಲ್ ಹೆಂಗೆ ನಾವು ಇವನ್ನ ಹೇಳ್ತೀವೋ, ಕಾರ್ನಿಯೋರಸ್, ಆಮ್ನಿಯೋರಸ್ ಅಂತ ಹೆಂಗ್ ಹೇಳ್ತೀವೋ ಅದೇ ತರ ಡೆಟ್ರಿಟಿಯೋರಸ್, ಅಗೇನ್ ಮತ್ತೆ ಡಿಕಂಪೋಸಿಷನ್ ಬಗ್ಗೆ ಕೊಡ್ತಾರೆ. ಇವೆಲ್ಲ ಕೊಟ್ಟಾದ್ಮೇಲೆ ನಿಮ್ಗೆ ದಿಸ್ ಇಸ್ ಒನ್ ಡಯಾಗ್ರಾಮ್ ಇಸ್ ಗೋಯಿಂಗ್ ಟು ಬಿ ಶೋನ್ ಹಿಯರ್. ಸಿ ಹಿಯರ್, ದ ಫಸ್ಟ್ ಇಸ್ ಪ್ರೊಡ್ಯೂಸರ್ ಆದ್ಮೇಲೆ ಪ್ರೈಮರಿ ಕನ್ಸ್ಯೂಮರ್, then it is secondary consumer, then it is tertiary consumer. So producers andre yaro, that first level it is called them as an first trophical level antivi. Then it is second trophical level antivi. Next to third trophic level antivi, and the next is fourth trophic level anta karitivi. Okay, so first trophic level yaragirtare, plants. So second yaragirtare, herbivorous, adadmele carnivorous, adadmele top carnivorous andre ನಾವು ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ಸೈಡ್ ಅಲ್ಲಿ ಕೊಡ್ತಾರೆ. ಪ್ಲಾಂಟ್ಸ್ ಸಚ್ ಆಸ್ ಗ್ರಾಸು, ಟ್ರೀಸು, ಹರ್ಬ್ಸು, ಶ್ರಬ್ಸು, ನೀರೊಳಗಾದ್ರೆ ಫೈಟೋ ಪ್ಲಾಂಕ್ಟಾನ್ಸ್, ಇವನ್ನೆಲ್ಲ ಎಕ್ಸಾಂಪಲ್ ಆಗಿ ಹೇಳ್ತಾರೆ. ಇಲ್ಲಿ ಬಂದ್ರೆ ಝೂ ಪ್ಲಾಂಕ್ಟಾನ್, ಗ್ರಾಸ್ ಹಾಪರ್, ಕೌ ಅನ್ನ ಹೇಳ್ತಾರೆ. ಇಲ್ಲಿ ಬರ್ಡ್ಸು, ಫಿಶಸ್ಸು, ವೂಲ್ಫ್ ಅಂತಾರೆ. ಇನ್ನು ಅಲ್ಲಿ ಆಲ್ ಹೈ ಲೆವೆಲ್ ಆಫ್ ಆರ್ಗ್ಯಾನಿಸಮ್ಸ್ ಲೈಕ್ ನಾವು, ಲಯನ್, ಟೈಗರು, ಚೀತಾ, ಇವೆಲ್ಲ ದೇ ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಇಸ್ ಕಾಲ್ಡ್ ದಮ್ ಆಸ್ ಅನ್ ಟಾಪ್ ಕಾರ್ನಿಯೋರಸ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ಟ್ರಾಫಿಕಲ್ ಲೆವೆಲ್ಸ್ ಇನ್ ಆನ್ ಎಕೋಸಿಸ್ಟಮ್ ಅಂತ ಹೇಳೋಂತ ಒಂದು ಕ್ವಶನ್. ಬಟ್ ನಾನು ಇಲ್ಲಿ ಏನು ಪಾಯಿಂಟ್ಸ್ ನ ಆಡ್ ಮಾಡಿಲ್ಲ. ಬಟ್ ಇದು ಸಮ್ಟೈಮ್ಸ್ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳಿರ್ತಾರೆ. ಡ್ರಾ ಎ ಡಯಾಗ್ರಾಮೆಟಿಕ್ 3 ಮಾರ್ಕ್ಸ್ಗೆ, ಡ್ರಾ ಎ ಡಯಾಗ್ರಾಮೆಟಿಕ್, ಇದನ್ನ ನೀವು ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ 3 ಮಾರ್ಕ್ಸ್. ಡ್ರಾ ಎ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ಟ್ರಾಫಿಕಲ್ ಲೆವೆಲ್ಸ್ ಇನ್ ಅನ್ ಎಕೋಸಿಸ್ಟಮ್ ಅಂತ ಕೇಳ್ತಾರೆ. ಓಕೆ, ಸೊ ಇದಾದ್ಮೇಲೆ ಇದೊಂದು ಮೇನ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಸ್, ಸೊ ಇಲ್ಲಿ ಇದನ್ನ ಯಾಕೆ ಹಾಕಿದೀನಿ ಅಂತ ಅಂದ್ರೆ, ಸೊ ಇಲ್ಲೊಂದು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ಬರುತ್ತೆ ನಿಮ್ಗೆ. ಸ್ಟ್ಯಾಂಡಿಂಗ್ ಕ್ರಾಪ್ ಅಂದ್ರೆ ಏನು, ವಾಟ್ ಇಸ್ ದ SI ಯೂನಿಟ್ ಆಫ್ ದ ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಹೇಳಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಏನ್ ನೋಡಬಹುದು ಅಂದ್ರೆ, ಸೊ ಹೌ ದ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ ಆಗತ್ತಾ, ಡಿಕ್ರೀಸ್ ಆಗತ್ತಾ. ಯಾಕಂದ್ರೆ ಇಲ್ಲಿ ನಿಮ್ಗೆ ಟ್ರಾಫಿಕಲ್ ಲೆವೆಲ್ ಅಂತ ಅಂದ್ರೆ 10% ಆಫ್ ಎನರ್ಜಿ ಅಂತ ಬರುತ್ತೆ. ಯಾಕಂದ್ರೆ ಒಂದೊಂದು ಆರ್ಗ್ಯಾನಿಸಮ್ ನ ಒಂದೊಂದು ತಿಂದಾಗ 10% ಆಫ್ ಎನರ್ಜಿ ಏನಾಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಇಟ್ ಇಸ್ 10,000, ಇಟ್ ಇಸ್ ಗೋಯಿಂಗ್ ಟು ಮೇಕ್ ದೆಮ್ ಇಂಟು 1000, 1000 ಇಂದ 100, 100 ಇಂದ 10, ಆಮೇಲೆ 0. ಸೊ ಹೀಗೆ ಎನರ್ಜಿ ಹೋಗ್ತಾ 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 ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಹೋಗ್ತಾ ಇರತ್ತೆ. ಅದನ್ನೇ ಇಲ್ಲಿ ಅವ್ರು ಹೇಳಿದ್ದು ಟ್ರಾಫಿಕಲ್ ಲೆವೆಲ್ ನ ಹೇಳಿದ್ದು ಮೇನ್ ಆಗಿ ಯಾಕೆ ಅಂದ್ರೆ, ಸೊ ಹೌ ದಟ್ ಎನರ್ಜಿ, 10% ಆಫ್ ಎನರ್ಜಿ ಅಂತೀವಿ. 10% ಆಫ್ ಎನರ್ಜಿ ಏನಾಗ್ತಾ ಇರತ್ತೆ, ಒಂದ್ ಸ್ಟೆಪ್ ಇಂದ ಇನ್ನೊಂದ್ ಸ್ಟೆಪ್ಗೆ, ಒಂದು ಆರ್ಗ್ಯಾನಿಸಮ್ ನ ಇನ್ನೊಂದು ಆರ್ಗ್ಯಾನಿಸಮ್ ತಿಂತ ದಟ್ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ, ದಟ್ ಪರ್ಸೆಂಟೇಜ್. ಅದನ್ನೇ ಹೇಳಿದ್ರು ದ ಇಂಪಾರ್ಟೆಂಟ್ ಪಾಯಿಂಟ್ ಟು ನೋಟ್ ಇಸ್ ದಟ್ ಅಮೌಂಟ್ ಆಫ್ ಎನರ್ಜಿ decreases at successive trophical levels. When any organism dies, it is converted into detritus or dead biomass that serves as an energy source for decomposers. But each trophical level depends on those at the lower trophical level for their energy ಡಿಮ್ಯಾಂಡ್ಸ್. ಓಕೆ, ಸೊ ಅದನ್ನ ಹೇಳೋದಕ್ಕೋಸ್ಕರ ಇಲ್ಲಿ ಆ ಒಂದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ನಿಮಗೆ ಕೊಡ್ತಾರೆ. ಸೊ ಅದಾದ್ಮೇಲೆ ದಿಸ್ ಇಸ್ ಒನ್ ಮೋಸ್ಟ್ ಇಂಪಾರ್ಟೆಂಟ್, ಸ್ಟ್ಯಾಂಡಿಂಗ್ ಕ್ರಾಪ್ ಅಂದ್ರೆ ಏನು. That is, each trophical level certain mass of leaving at particular time. Okay, that is what we call standing crop ಅಂತೀವಿ. ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಎಷ್ಟು ಅಲ್ಲಿ ಕನ್ಸ್ಯೂಮ್ ಆಗಿರುತ್ತೆ ಅನ್ನೋದನ್ನ ಹೇಳ್ತಾ ಹೋಗುತ್ತೆ ಸ್ಟ್ಯಾಂಡಿಂಗ್ ಕ್ರಾಪ್. ಸೊ ಅದಕ್ಕೆ ಇಲ್ಲಿ ಒಂದು 2 ಮಾರ್ಕ್ಸ್ ಅಂತ ತಗೋಬಹುದು ಇದನ್ನ. ವಾಟ್ ಈಸ್ ಸ್ಟ್ಯಾಂಡಿಂಗ್ ಕ್ರಾಪ್, ವಾಟ್ ಈಸ್ ಸ್ಟ್ಯಾಂಡಿಂಗ್ ಕ್ರಾಪ್ ಕ್ವಶನ್ ಮಾರ್ಕ್, ಗಿವ್ SI ಯೂನಿಟ್ ಅಂತ ಕೇಳಿದ್ರೆ, ಸೊ ದ SI ಯೂನಿಟ್ ಇಸ್ ಬಯೋಮಾಸ್, rate of living or the
Standing ground measured as a mass of living organisms, biomass, or the number in a unit area. Athwa is expressed in the terms of fresh or dry weight. Okay, anything is fine. So idanna 1 marks MCQs allu kelbodu athwa nimge SI unit antanadru kelbodu. Next, so this is come to this point is a very most important. The 3 types of the ecological pyramids yavyadu andre nimige gottide. One pyramid of ಬಯೋಮಾಸ್, ಪಿರಾಮಿಡ್ ಆಫ್ ನಂಬರ್, ಪಿರಾಮಿಡ್ ಆಫ್ ಎನರ್ಜಿ. ಇಲ್ಲಿ ಮೇನ್ ಆಗಿ ನೀವೇನು ಓದ್ಕೋಬೇಕು, ತಿಳ್ಕೊಂಡಿರ್ಬೇಕು ಅಂದ್ರೆ ದಿಸ್ ಇಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಬಿಕಾಸ್ ಎನಿ ಒನ್ ಕೇಳ್ತಾರೆ ಇದರಲ್ಲಿ. ಬಟ್ ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೇಕೇನು ಅಂದ್ರೆ, ಇಲ್ಲಿ ಏನ್ ನಂಬರ್ ಕೊಟ್ಟಿದಾರೋ ನೀವು ಅದೇ ನಂಬರ್ನ ಮೆನ್ಷನ್ ಮಾಡ್ಬೇಕು. ಆ ನಂಬರ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು. ಓಕೆ, ಇಲ್ಲೇನ್ ಕೊಟ್ಟಿದಾರಲ್ಲ, ಸೊ ದಿಸ್ ಅಂಡ್ ಆಲ್ ಕಾಮನ್ ನೋಡಿ. ಫಸ್ಟ್ ಇಸ್ ಪ್ರೊಡ್ಯೂಸರ್. ಫಾರ್ ಎಕ್ಸಾಂಪಲ್ ಹೆಸರುಗಳು ನೀಟಾಗಿ ಗೊತ್ತಿರಬೇಕು. ಪಿರಾಮಿಡ್ ಆಫ್ ಬಯೋಮಾಸ್ ಸೋರ್ಸಸ್, ಈಗ ಲಾಸ್ಟ್ ಇಯರ್ ಪೇಪರ್ ಅಲ್ಲಿ ಇದನ್ನ ಕೊಟ್ಟಿದ್ದು 3 ಮಾರ್ಕ್ಸ್ ಕೊಟ್ಟಿದ್ರು. ಇಲ್ಲೇನಾದ್ರೂ ನೀವು ಇದನ್ನ ಇಲ್ಲಿ ಬರೆದು ಇದನ್ನ ಇಲ್ಲಿ ಬರೆದ್ರು ರಾಂಗ್ ಅಂತ ಕೊಡ್ತೀವಿ. ಓಕೆ, ಸಪೋಸ್ ಇಲ್ಲಿ 21 ಬರೆದು ಇಲ್ಲಿ ಇದೆಲ್ಲ ಕರೆಕ್ಟ್ ಇದೆ, ಇಲ್ಲಿ 21 ಬರ್ದು ಇಲ್ಲಿ 4 ಬರ್ದಿದ್ದೀರಾ, ದಟ್ ಆಲ್ಸೋ ರಾಂಗ್. ಸಪೋಸ್ 1 ಸ್ಟೆಪ್ ಕರೆಕ್ಟ್ ಇದ್ದು ಇನ್ನೊಂದು ಸ್ಟೆಪ್ ತಪ್ಪು ಬರ್ದಿದ್ರೆ ಅವಾಗ ನಿಮ್ಗೆ 1 ಮಾರ್ಕ್ಸ್ ಸಿಗತ್ತೆ, ನಾಟ್ ಅ ಕಂಪ್ಲೀಟ್ಲಿ 3 ಮಾರ್ಕ್ಸ್. ಸಮ್ಟೈಮ್ಸ್ ಏನ್ ಮಾಡಿರ್ತೀವಿ, ಎಲ್ಲ ಕರೆಕ್ಟ್ ಆಗಿ ಬರ್ದಿರ್ತೀರ, ಇಲ್ಲಿ ಇನ್ನೊಂದು ಹಾಕ್ಬಿಟ್ಟಿರ್ತೀರ. ಸೊ ಅವಾಗೂ ಕೂಡ ನಾವು 3 ಮಾರ್ಕ್ಸ್ ಕೊಡಲ್ಲ, 2 ಮಾರ್ಕ್ಸ್ ಕೊಡ್ತೀವಿ. ಇವೆಲ್ಲ ಡಿಫರೆನ್ಸಸ್ ಇರುತ್ತೆ. ಓಕೆ, ಅವೆಲ್ಲ ನೀಟಾಗಿ ನೋಡ್ಕೊಂಡು ನೀವು ಈ ಒಂದು ಗ್ರಾಫ್ ಅನ್ನ ಹಾಕ್ತಾ ಹೋಗ್ಬೇಕಾಗತ್ತೆ. ಸೊ ಹಿಯರ್ ಅಂಡ್ ಪ್ರತಿ ಒಂದು ಗ್ರಾಫ್ ಅಲ್ಲೂ ದಿಸ್ ಇಸ್ ಅ ಪ್ರೊಡ್ಯೂಸರ್, then PC, then SC, then TC, and here also P, PC, SC and the TC. When come to here matra, I can say it's an inverted. Okay, ಇದೆಲ್ಲ ನೇರವಾಗಿದೆ, this is a inverted ಆಗಿರೋದ್ರಿಂದ here and inverted pyramid of biomass, that just they taken on the taken the example phytoplankton as the zooplankton anta ಹೇಳ್ತೀವಿ. ನಾಟ್ ಕಂಪೇರ್ ಟು ದೀಸ್ ಆರ್ಗಾನಿಸಮ್ಸ್ ಕಂಪೇರ್ ಮಾಡಿದ್ರೆ ಈ ಆರ್ಗಾನಿಸಮ್ಸ್ ರೇಟ್ ಯಾವಾಗಲೂ ಒಂದ್ ಸ್ವಲ್ಪ ಕಮ್ಮಿನೇ ತೋರಿಸ್ತಾ ಹೋಗುತ್ತೆ. ದಟ್ಸ್ ವೈ ದೇ ಆರ್ ನಾಟ್ ಶೋಯಿಂಗ್ ಆಲ್ ದಿಸ್ ಸೆಕೆಂಡರಿ ಟರ್ಷಿಯರಿ, ಇಲ್ಲಿ ಏನು ತೋರಿಸಿಲ್ಲ. ಪ್ಲಾಂಟ್ಸ್ ಮತ್ತೆ ಪ್ರೊಡಕ್ಟಿವಿಟಿ ಮತ್ತೆ ಪ್ರೈಮರಿ ಮಾತ್ರ ನಿಲ್ಸಿದ್ದಾರೆ. ಸೊ ಇಲ್ಲಿ 4, 21, ಇಲ್ಲಿ P ಮತ್ತೆ PC. ಓಕೆ, ಸೊ ಇಲ್ಲೂ ಅಷ್ಟೇ ಈ ನಂಬರ್ಸ್ ಏನಿದೆ ಆಕ್ಚುಯಲ್ ನಂಬರ್ಸ್ ಅದೇ ಇರಬೇಕು. 809, 37, 11, 1.5 ಅಂಡ್ ಇಲ್ಲಿ ಬಂದ್ರೆ ಸೊ ಇಟ್ ಇಸ್ 5,80,42, 708, 3,54,000 and 3. ಈ ನಂಬರ್ಸ್ ಏನಿದೆ ಅದೇ ನಂಬರ್ಸ್ ಕರೆಕ್ಟ್ ಆಗಿ ಅದೇ ಇರಬೇಕು. ಇಲ್ಲಿ ಒಂಚೂರು ವೇರಿಯೇಷನ್ ಆಗಿತ್ತು ಅಂದ್ರೆ ಸಪೋಸ್ ಇಲ್ಲಿ ಬರ್ದಿದ್ದೀರಾ, ಇಲ್ಲಿ ಯಾವ್ದೋ ರಾಂಗ್ ಬರ್ದಿದ್ದೀರಾ ಅಂದ್ರೆ ನಾವು 1 ಮಾರ್ಕ್ಸ್ ಹಿಡಿತೀವಿ. ವಿಲ್ ನಾಟ್ ಗಿವ್ ದ ಹಾಫ್ ಮಾರ್ಕ್ಸ್ ಹಿಡಿಯಕ್ಕೆ ಸಾಧ್ಯ ಇಲ್ಲ, ನಾವು 1 ಮಾರ್ಕ್ಸ್ ಹಿಡಿಬೇಕಾಗತ್ತೆ. ಸೊ ಅದರಿಂದ ಇದ್ರಲ್ಲಿ ಯಾವ್ದಾದ್ರು ಒಂದು ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ 3 ಮಾರ್ಕ್ಸ್ ಎನಿಥಿಂಗ್. ಓಕೆ, ಯಾವ್ದಾದ್ರು ಒಂದು ಐದರ್ ದಿಸ್ ಆರ್ ದಿಸ್ ಆರ್ ದಿಸ್, ಅಥವಾ ಇನ್ನೂ ಒಂದು ಬರುತ್ತೆ 10,000. ಸೊ ಇಲ್ಲಿ 1000 ಜೋಲ್ಸ್ದು 100 ಅಂಡ್ ಇಲ್ಲಿ 10. ಓಕೆ, ಅದು ಕೂಡ ಸೇಮ್ PPC ಈ ತರ ಎಲ್ಲ ಬರುತ್ತೆ. ಸೊ ಈ 4ರಲ್ಲಿ ಯಾವ್ದಾದ್ರು ಒಂದು ನೀವು ಪಿರಾಮಿಡ್ ರಿಲೆವೆಂಟೆಡ್ ಕ್ವಶನ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಎಸ್, ಅಂಡರ್ಸ್ಟ್ಯಾಂಡ್. ಸೊ ದೀಸ್ ಆರ್ ಆಲ್ ದ, ಈಗ ಏನು ಹೇಳಿದೀನೋ ಎಕೋಸಿಸ್ಟಮ್ ಇಂದ ನಾನು ಇಲ್ಲಿ ಯಾವ್ದು ಡಿಸ್ಕ್ರೈಬ್ ಮಾಡಿಲ್ಲ, ಐ ಆಮ್ ಜಸ್ಟ್ ಮೆನ್ಷನ್ ಮಾಡಿದೀನಿ ಯಾವ್ಯಾವೆಲ್ಲ ಕ್ವಶನ್ಸ್ ಗಳನ್ನ ಕೇಳ್ಬೋದು ಅಂತ. ಸಿಯರ್ ಪಿರಾಮಿಡ್ ಆಫ್ ನಂಬರ್ಸ್ ಇನ್ ಎ ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮ್. This one, pyramid of biomass shows a sharp decrease in biomass at higher trophic level. Inverted pyramid of biomass, idu numbers. Okay, these two biomass, this and ಸ್ವಲ್ಪ ಅದು ಡಿಫರೆನ್ಸಸ್ ನೀಟಾಗಿ ಗೊತ್ತಿರಲಿ. ಆ ಗ್ರಾಫ್ಗಳನ್ನ ಹಾಕ್ಬೇಕಾದ್ರೆ ಹೆಂಗಂದ್ರಂಗೆ ಹಾಕ್ಬಿಡ್ತೀರಾ, ನೇಮ್ಸ್ ನ ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ದಿಸ್ ಶೋಯಿಂಗ್ ದ ಪ್ಲಾಂಕ್ಟಾನ್ಸ್, ದಿಸ್ ಒನ್, this is higher trophic levels, decrease in biomass at higher trophic level, and this is a completely pyramid of numbers. ಇದು ಒಂದೇ, ಅದರಲ್ಲಿ pyramid of numbers ಅಂತ ಬಂದ್ರೆ ಅದು ಒಂದೇ ಇರೋದು ನಿಮ್ಗೆ. ಓಕೆ, ಸೊ ದಿಸ್ ಇಸ್ ವಾಟ್ ದ ಡಿಫರೆನ್ಸಸ್ ಯು ನೀಡ್ ಟು ರಿಮೆಂಬರ್. ಓಕೆ, ಇದರಿಂದ ಈ ಒಂದು ಕ್ವಶನ್ ನೀವು ಎಕಲಾಜಿಕಲ್ ಪಿರಾಮಿಡ್ಸ್ ಅಲ್ಲಿ ಇದನ್ನ ನೋಡ್ಕೋಬಹುದು. ಸೊ ಇಲ್ಲಿವರೆಗೂ ನಾನು ಎಕೋಸಿಸ್ಟಮ್ ಅಲ್ಲಿ ಬಂದಂತ ಒಂದಷ್ಟು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀನಿ, ಯಾವ್ದು ಬಿಟ್ಟಿಲ್ಲ. ಎಕೋಸಿಸ್ಟಮ್ ಅಲ್ಲಿ ಏನೇನೆಲ್ಲ ಕ್ವಶನ್ಸ್ ಕೇಳ್ತಾರೆ ಅಂತ, ಅಲ್ಲಿಗೆ ನೀವು ಎಕೋಸಿಸ್ಟಮ್ ನಾನು ಈಗ ಹೇಳಿರೋ ಪಾಯಿಂಟ್ಸ್ ಅಲ್ಲಿ ಏನ್ ನೋಟ್ ಮಾಡಿದೆ ಅದನ್ನ ನೀಟಾಗಿ ನೀವು ರಿವೈಸ್ ಮಾಡ್ಕೊಂಡ್ರೆ ಅಂದ್ರೆ 4 ಮಾರ್ಕ್ಸ್ ಈಸಿಯಾಗಿ ಸಿಗತ್ತೆ. ಓಕೆ, ಕ್ಲಿಯರ್? ಯಾ, ಫೈನ್. ನೆಕ್ಸ್ಟ್ ಸರ್, ಅಬ್ರಿವೇಷನ್ಸ್ ಯಾವ್ಯಾವ ಚಾಪ್ಟರ್ ಅಲ್ಲಿ ಬರುತ್ತೆ? ನಾನು ಎಲ್ಲಾ ಚಾಪ್ಟರ್ಸ್ ಹುಡುಕ್ತಾ ಕೂರಕ್ಕಾಗಲ್ಲ, ನಂಗೆ ಅದನ್ನ ಒಂದೇ ಇದರಲ್ಲಿ ಬರೋ ತರ ನಂಗೆ ಎಕ್ಸ್ಪ್ಲೈನ್ ಮಾಡಿ ಎಲ್ಲ, ಅಂದ್ರೆ ವಿಡಿಯೋ ನೋಡಿದ ತಕ್ಷಣ ನಂಗೆ ಎಲ್ಲ ಅದರಲ್ಲೇ ಸಿಗೋ ತರಾನೇ ಇರಬೇಕು ಅನ್ನೋ ತರ ಇದ್ರೆ ಏನೇನೆಲ್ಲ ಬರುತ್ತೆ ಅಬ್ರಿವೇಷನ್ಸ್ ಅಂದ್ರೆ, ಸೊ ಇದನ್ನ ಮೇ ಬಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ 1 ಮಾರ್ಕ್ಸ್ ಅಷ್ಟೇನೆ. MCQs ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಥವಾ 2 ಮಾರ್ಕ್ಸ್ ಕ್ವಶನ್ಸ್ ಗಳಿಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಅಬ್ರಿವೇಷನ್ಸ್ ಗಳನ್ನ. ಸಿ, ಫಸ್ಟ್ ಇಸ್ PEN, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಸ್ HCG, ಹ್ಯೂಮನ್ ಕ್ರೊನೈಕ್ ಗೊನಾಡೋಟ್ರೋಫಿನ್.
and next is HPL, human placental lactogen. RCH ಆಲ್ಮೋಸ್ಟ್ MCQs ಅಲ್ಲಿ ತುಂಬಾ ಸರಿ ಬಂದಿರೋಂಥದ್ದು, reproductive child health care programs. Next is MMR and IMR, maternal mortality rate and infant mortality rate. Next IUDs, intrauterine devices. ನಾನು reproductive health ಮಾಡ್ಬೇಕಾದ್ರೂ ಹೇಳಿದ್ದೀನಿ, those 3 different types of medicated, non-medicated, ಅದರಲ್ಲಿ ಮತ್ತೆ ಕಾಪರ್ ರಿಲೀಸಿಂಗ್, ಹಾರ್ಮೋನ್ ರಿಲೀಸಿಂಗ್ ಅಂತ ಎಲ್ಲ ಬರುತ್ತೆ IUDs ಅಲ್ಲಿ. And MTP, medical termination of pregnancy, okay. ಅಥವಾ ಅದನ್ನ ಬೇರೆ ಹೆಸರಲ್ಲಿ ಇಂಟೆನ್ಷನಲ್ ಅಂತಾನು ಹೇಳ್ತಾರೆ, ಬಟ್ ಇಲ್ಲಿ ನಮಗೆ ಒಂದು ಅಬ್ರಿವೇಶನ್ ತರ ಆದ್ರೆ MTP ಅಂತ ತಗೋಬಹುದು. STS, sexual transmitted infections, ಅಥವಾ ಎರಡನೇದು ಇನ್ನೂ ಒಂದು ಬರುತ್ತೆ, ಇಟ್ ಇಸ್ ಕಾಲ್ಡ್ ದ as venereal diseases ಅಂತ ಹೇಳ್ತೇವೆ, venereal diseases. ಅಂಡ್ ಇನ್ನೂ ಒಂದು ಬರುತ್ತೆ, ಇಟ್ ಇಸ್ RTI, reproductive tract infections ಅಂತ ಹೇಳಿ, reproductive tract infections. ಮೂರ್ ಹೆಸರು, sexually transmitted infections also okay. Next is VD, venereal diseases also okay. And the next one it is RTI, reproductive tract infections also okay. Okay. Next, this is in vitro fertilization, and here is embryo transfer, okay. ZIFT, zygote intrafallopian transfer, GIFT, gamete intrafallopian transfer, ICSI, intracytoplasmic sperm injection. Next, artificial insemination. Next, okay, IUI. Next is IUT, intrauterine transfer, okay. HGP, human gonadotrophic, sorry, HGP agide alla adu, okay. So next one is HGP, sorry, human genome project. Here is human genome project ಕೇಳಲ್ಲ, ಬಟ್ ಗೊತ್ತಿರಲಿ ಎಲ್ಲ ಏನೇನಿದಾವೋ ಎಲ್ಲಾನು ಒಂದು ಲಿಸ್ಟ್ ಮಾಡಿದ್ದೀನಿ ಇಲ್ಲಿ. ESTS, expressed sequence tags. BAC and YAC, bacterial artificial chromosomes and yeast artificial chromosomes. SNPS, single nucleotide polymorphism, okay. All the abbreviations are very important, okay. ಇದನ್ನ 1 marks ಗೋ ಅಥವಾ ಹೆಂಗ್ ಬೇಕಾದ್ರೂ ಕೇಳ್ಬೋದು. ನೆಕ್ಸ್ಟ್ VNTR, variable number of tandem repeats. AIDS ಗೊತ್ತಿರೋದೆ, acquired immuno deficiency syndrome, okay. HIV, human immunodeficiency virus. ELISA, enzyme linked immunosorbent assay, okay. MRI, magnetic resonance imaging. CT, computed tomography. Lactic acid bacteria, Ganga action plan and amino action plan. PCR, polymerase chain reaction.
GPP just ನಾವು ಇವಾಗ ತಾನೇ ಹೇಳಿದ್ವಿ, ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂಡ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ. CDRI ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಮಾಲ್ಟ್ ಮ್ಯೂಕೋಸಾ ಅಸೋಸಿಯೇಟೆಡ್ ಲಿಂಫಾಯ್ಡ್ ಟಿಶ್ಯೂ. NGOs many times ಕೇಳಿದರೆ 2 marks ಕಿದು ಕ್ವಶನ್. ವಿಚ್ ಆರ್ ದ 2 different types of the organization which is considered under the AIDS ಅಂತ ಅಂದ್ರೆ one is NGO, another one is NACO. NGO ಅಂದ್ರೆ ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ಸ್, NACO ಅಂದ್ರೆ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಂತ ಹೇಳ್ತೇವೆ. ಓಕೆ. CMI ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ, ನೆನ್ನೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ವಿ, ಇಮ್ಯೂನ್ ರೆಸ್ಪಾನ್ಸ್ ಮತ್ತೆ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಂತ. ಅಂಡ್ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್. ಓಕೆ. ಸೊ ನೆಕ್ಸ್ಟ್, next one is STPS, that is sewage treatment plants ಅಂತ ಹೇಳಿ. Next, IPM integrated pest management. EFB European Federation of Biotechnology, according to biotechnology definition, according to EFB ಪ್ರಕಾರ. REN restriction endonuclease. PBR 322, ಇಲ್ಲಿ ಡಯಾಗ್ರಾಮ್ ಕೇಳ್ತಾರೆ, ಜಸ್ಟ್ ಗೊತ್ತಿರಲಿ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಪ್ಲಾಸ್ಮಿಡ್ ಬೊಲಿವರ್ ಅಂಡ್ ರಾಡ್ರಿಕ್ ಸ್ಟ್ರೀನ್ ನಂಬರ್ 322. POC 18 is a Plasmid University of California strain number 18. PMNL ಪಾಲಿಮಾರ್ಫೋನ್ಯೂಕ್ಲಿಯರ್, ಎಲ್ಲಿ ಓದಿದ್ವಿ ಇದು ನಿನ್ನೆ ಕಾನ್ಸೆಪ್ಟ್ ಓದ್ಬೇಕಾದ್ರೆ. PMNL ದಟ್ ಇಸ್ ಇನ್ನೇಟ್ ಇಮ್ಯುನಿಟಿ ಅಂತ ಬಂದಾಗ ಸೆಲ್ಯುಲಾರ್ ಫಿಸಿಕಲ್ ಬೇರಿಯರ್, ಸೆಲ್ಯುಲಾರ್ ಬೇರಿಯರ್ ಅಲ್ಲಿ ನಾವು ಇದನ್ನ ಓದ್ತೀವಿ. ಫಿಸಿಕಲ್, ಫಿಸಿಯೋಲಾಜಿಕಲ್, ಸೆಲ್ಯುಲಾರ್ ಮತ್ತೆ ಅನದರ್ ಒನ್ ಇಸ್ ಸೈಟೋಕೈನ್ ಬೇರಿಯರ್ ಅಲ್ಲಿ. ಸೆಲ್ಯುಲಾರ್ ಬೇರಿಯರ್ಸ್ ಅಂತ ಬಂದಾಗ ನಾವೇನು ದಟ್ ಇಸ್ WBC ಅಂತ ಎಕ್ಸಾಂಪಲ್ ಕೊಡ್ತೀವಿ, ಅಲ್ಲಿ ಓದ್ತೀವಿ PMNL ಅಂತ. GnRH gonadotrophin releasing hormone, and next one it is called the as an FSH, that is follicular stimulating ಹಾರ್ಮೋನ್ ಅಂತ ಹೇಳಿ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ MCQs. STPS ಇಲ್ಲಿವರೆಗೂ ನಾನು ಏನು ಹೇಳಿದ್ದೀನಿ ಇವೆಲ್ಲ ನಿಮ್ಗೆ ಎಕ್ಸಾಮ್ ಅಲ್ಲಿ ತುಂಬಾ ಸರಿ, ಆಲ್ಮೋಸ್ಟ್ ಒಂದು ಮೆನಿ ಇಯರ್ಸ್ ಇಟ್ಸ್ ರಿಪೀಟೆಡ್ MCQs, ಸಾರಿ ದಿಸ್ ಒನ್ ಅಬ್ರಿವಿಯೇಷನ್ಸ್ ಗಳೆಲ್ಲ. ಅದರಲ್ಲೂ ನಿಮ್ಗೆ ಎಸ್ಪೆಷಲಿ ಇಲ್ಲಿ ಇದೆಯಲ್ಲ, ಇದು ನಿಮ್ಗೆ ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ ಆಲ್ಮೋಸ್ಟ್ ರಿಪಿಟೇಷನ್ ಕೇಳಿದ್ದಾರೆ ಇದನ್ನ, ಅಥವಾ ಬರೀ ನೇಮ್ ಬರೀರಿ ಅಂತಾನೋ ART ನೇಮ್ ಮೆನ್ಷನ್ ಮಾಡಿ ಅಂತ ಕೇಳ್ಬೋದು. ಓಕೆ, ಇವು ಇಲ್ಲಿಂದ ನೀಟಾಗಿ ನೋಡ್ಕೊಳ್ಳಿ. ಇಷ್ಟು IVF, ET, ZIFT, GIFT, ICSI, AI, IUI, IUT. ಇಂಟ್ರಾಯುಟರಿನ್ ಇನ್ಸಾಮಿನೇಷನ್ ಆಗಿರ್ಬೋದು, ಇಂಟ್ರಾಯುಟರಿನ್ ಟ್ರಾನ್ಸ್ಫರ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್, ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್, ಝೈಗೋಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್. ನೆಕ್ಸ್ಟ್ ಇಸ್ ET ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ, ಅಂಡ್ ದ ನೆಕ್ಸ್ಟ್ ಒನ್ ಇಟ್ ಇಸ್ IVF ಇನ್ ವಿಟ್ರೋ ಫರ್ಟಿಲೈಸೇಷನ್. ಇದು ದಿಸ್ ಇಸ್ ಎ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಇಸ್ ಡಿಫ್ರೆಂಟ್ ಬಿಡಿ. ಓಕೆ, ಸೊ ಇದನ್ನ ನಿಮ್ಗೆ ತುಂಬಾ ಸರಿ 5 marks ಅಲ್ಲಿ ಕೇಳೋರಂತ ಚಾನ್ಸಸ್ ಇದೆ ಮಿಡ್ ಟರ್ಮ್ ಪ್ರಿಪರೇಟರ್ ನಲ್ಲೆಲ್ಲ. ಬಟ್ ಇಲ್ಲಿ ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ ಮೇ ಬಿ 5 marks ಕ್ವಶನ್ ಇಲ್ಲ, ಇದನ್ನ ಕೇಳಿದ್ರೆ 3 marksಗೋ 2 marksಗೋ ಯಾವ್ದಾದ್ರು 1 marksಗೆ ಕ್ವಶನ್ ನ ಕೇಳುವಂತ ಚಾನ್ಸಸ್ಗಳಿರುತ್ತೆ. ಓಕೆ, ಸೊ ದಿಸ್ ಆರ್ ಆಲ್ ಎಂಟೈರ್ ನಿಮ್ಮ ಬಯಾಲಜಿ ಬುಕ್ ಅಲ್ಲಿ ಫಸ್ಟ್ ಚಾಪ್ಟರ್ ಇಂದ ಹಿಡಿದು ಟಿಲ್ ದ ಲಾಸ್ಟ್ ಚಾಪ್ಟರ್ ವರೆಗೂ ಏನೇನೆಲ್ಲ ಅಬ್ರಿವೇಷನ್ಸ್ ಬರುತ್ತೋ ಅದೆಲ್ಲ ಒಂದು ಲಿಸ್ಟ್ ಇದೆ ಇಲ್ಲಿ. ಓಕೆ, ಅದನ್ನ ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ. ಅಂಡ್ ಲಾಸ್ಟ್ 3 ಡಯಾಗ್ರಾಮ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಂಗೆ ಇಲ್ಲ ನೀವು. ಓಕೆ, ಸೊ ಬಿಕಾಸ್ ದಟ್ ಇಸ್ ಒನ್ ಇಸ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂಡ್ ಆಸ್ ವೆಲ್ ಆಸ್ ದ ಮೆಮರಿ ಗ್ಲ್ಯಾಂಡ್ಸ್. ಓಕೆ, ಇಲ್ಲಿ ನಿಮ್ಗೆ ಡಯಾಗ್ರಾಮ್ ಜೊತೆಗೆ, ಯಾಕೆಂದ್ರೆ ಈ ಚಾಪ್ಟರ್ ಫಸ್ಟ್ ಆಫ್ ಆಲ್ ನಿಮ್ಗೆ 11 marks ಇರೋದ್ರಿಂದ ಇಲ್ಲಿ ನಿಮ್ಗೆ 2 marks ಕೇಳೋ ಕ್ವಶನ್ಸ್ ಇದೆ, 3 ಇದೆ. ಕೆಲವು ಸರಿ ಆಕ್ಸೆಸರಿ ಗ್ಲ್ಯಾಂಡ್ಸ್, ಯಾಕಂದ್ರೆ ದ ಹೋಲ್ ಡಿವಿಷನ್ಸ್ ಗಳನ್ನ ನಾವು ಪ್ರೈಮರಿ ಸಿಸ್ಟಮ್ ಆಸ್ ವೆಲ್ ಸೆಕೆಂಡರಿ ಕ್ಯಾರೆಕ್ಟರ್ಸ್ ಅಂತ ಹೇಳಿ ಡಿವೈಡ್ ಮಾಡಿರ್ತೀವಿ. ಸೊ ಅದರಲ್ಲಿ ಪ್ರೈಮರಿ ಟೆಸ್ಟಿಸ್ ಆಯ್ತು ಅಂದ್ರೆ ಈ ಆಕ್ಸೆಸರಿ ಗ್ಲ್ಯಾಂಡ್ಸ್ ಮತ್ತೆ ಆಕ್ಸೆಸರಿ ಡಕ್ಟ್ಸ್ ಅಂತ ಹೇಳಿದೀವಿ. ಫಾರ್ ಎಕ್ಸಾಂಪಲ್ ಗ್ಲ್ಯಾಂಡ್ಸ್ ಅಂತ ಬಂದಾಗ ದಟ್ ಈಸ್ ಬಲ್ಬೋಯುರೆಥ್ರಲ್ ಗ್ಲ್ಯಾಂಡ್ಸ್, ಸೆಮಿನಲ್ ವೆಸಿಕಲ್ ಈ ತರ ಹೇಳಿದ್ರೆ. ಸೊ ಇನ್ನ ವಾಸ್ ಡಿಫರೆನ್ಸ್ ಇವೆಲ್ಲ ದಟ್ ಈಸ್ ಎಪಿಡಿಡೈಮಸ್ ಇವೆಲ್ಲ ಏನಿದೆ, ರೆಟಿಟೆಸ್ಟಿಸ್, ವಾಸ ಎಫ್ರೆನ್ಶಿಯಾ ಇವೆಲ್ಲ ಡಕ್ಟ್ಸ್ ಅಂತ ಹೇಳಿರ್ತೀವಿ. ಸೊ ಇವನ್ನ ಸಪರೇಟ್ ಆಗಿ ಕೇಳುವಂತ ಚಾನ್ಸಸ್ಗಳು ಕೂಡ ಎಕ್ಸಾಮ್ ಅಲ್ಲಿ ಇರುತ್ತೆ. ಓಕೆ, ಸೊ ಇಲ್ಲಿ ನೀವು ಮೇನ್ ಆಗಿ ಏನಂದ್ರೆ ಈ ಡಯಾಗ್ರಾಮ್ ಅಲ್ಲಿ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇಸ್
ನೀಟಾಗಿ ಡಯಾಗ್ರಾಮ್ ಒಂದ್ ಸ್ವಲ್ಪ ನಿಮ್ಗೆ ಆಚೆ ಈಚೆ ಆದ್ರೂ ಕೂಡ ಓಕೆ ಲೇಬ್ಲಿಂಗ್ ಮಾತ್ರ ದಯವಿಟ್ಟು ನೀಟಾಗಿ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಲೇಬ್ಲಿಂಗ್ ಮಾಡಬೇಕಾದ್ರೆ. ದಿಸ್ ಆರ್ ದ 3 ಇಂಪಾರ್ಟೆಂಟ್ ಡಯಾಗ್ರಾಮ್ಸ್. ಇದರಲ್ಲಿ ಇದನ್ನ ನಾನು ಒಂದು ನಿಮ್ಗೆ 120% ಚಾನ್ಸಸ್ ಹೇಳ್ಬೋದು, ನಾಟ್ ಎ 100% ಅಥವಾ ಮೋರ್ ದ್ಯಾನ್ 60 to 70% ಕೊಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ 3 ಡಯಾಗ್ರಾಮ್ ಅಲ್ಲಿ ಇಲ್ಲಿವರೆಗೂ 2 years ಇಂದ ನಿಮ್ಗೆ ಮೆಮರಿ ಗ್ಲ್ಯಾಂಡ್ ನ ಕೇಳ್ಕೊಂಡ್ ಬಂದಿದ್ದಾರೆ. ಇವನ್ ಲಾಸ್ಟ್ ಇಯರ್ ಕೂಡ ಐ ಥಾಟ್ ಮೆಮರಿ ಗ್ಲ್ಯಾಂಡ್ ನ ಕೇಳಿದ್ರು, ಅದ್ರ ಲಾಸ್ಟ್ ಇಯರ್ ಮೆಮರಿ ಗ್ಲ್ಯಾಂಡ್ ಇತ್ತು ಫೈನಲ್ ಎಕ್ಸಾಮ್ ಅಲ್ಲಿ. ಈ ವರ್ಷ ಮೇ ಬಿ ಈ ಎರಡರಲ್ಲಿ ಚೇಂಜ್ ಆಗ್ಬೋದು. ಇವನ್ ಮಾನೋ ಹೈಬ್ರಿಡ್ ಡೈಹೈಬ್ರಿಡ್ ಇನ್ಕಂಪ್ಲೀಟ್ ಅಲ್ಲೂ ಕೂಡ ಇನ್ಕಂಪ್ಲೀಟ್ 2 ವರ್ಷನೂ ಕೇಳ್ಕೊಂಡ್ ಬಂದಿದ್ದಾರೆ. ಈ ವರ್ಷ ಏನಾದ್ರು ಮಾನೋ ಹೈಬ್ರಿಡ್ ಡೈಹೈಬ್ರಿಡ್ ಕೇಳ್ಬೋದು, ಅಥವಾ ಮತ್ತೆ ನಿಮ್ಗೆ ಅದನ್ನು ಚೆನ್ನಾಗಿ ಓದಿರ್ತೀರಾ ಅನ್ಬಿಟ್ಟು ಮತ್ತೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಮತ್ತೆ ರಿಪಿಟೇಷನ್ ಮಾಡಿದ್ರು ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಈ 6ಅಲ್ಲಿ ಮಿಸ್ ಮಾಡದೆ ಕೇಳೋಂತ ಕ್ವಶನ್ಸ್ 2 ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ನೀವು 10 ಮಾರ್ಕ್ಸ್ ನ ಈಸಿಯಾಗಿ ನಾನು ಸ್ಕೋರ್ ಮಾಡ್ಬೋದು ಅಂದ್ರೆ ಈ 6 ಕ್ವಶನ್ಸ್ ಇಂದಾನೆ. ಈ 6 ಕ್ವಶನ್ಸ್ ನ ಪರ್ಫೆಕ್ಟ್ ಆದ್ರೆ ನೀವು ಅಂದ್ರೆ ಸೊ ಡೆಫಿನೆಟ್ಲಿ 2 ಕ್ವಶನ್ 10 ಮಾರ್ಕ್ಸ್ ಬಂತು ಅಂತಾನೆ ಅರ್ಥ ನಿಮ್ಮ ಒಂದು ಸಬ್ಜೆಕ್ಟ್ ಅಲ್ಲಿ, ಬಯಾಲಜಿನಲ್ಲಿ. ಓಕೆ, ಸೊ ನೀಟಾಗಿ ಇದನ್ನ ಲೇಬ್ಲಿಂಗ್ ಮಾಡಿ. ದಿಸ್ ಇಸ್ ಅ ವಾಸ್ ಡೆಫರೆನ್ಸ್ ಅಂಡ್ ಹಿಯರ್ ಇಸ್ ಎಪಿಡಿಡೈಮಸ್ ಅಂಡ್ ವಾಸಾ ಎಫ್ರೆನ್ಶಿಯಾ, ರೆಟಿಟೆಸ್ಟಿಸ್ and testicular lobules. You already know that. ಅದನ್ನೆಲ್ಲ ನಾನು ಇವಾಗ ಡಿಸ್ಕ್ರಿಪ್ಷನ್ ಏನು ಹೇಳಕ್ ಹೋಗಲ್ಲ, ಜಸ್ಟ್ ಡಯಾಗ್ರಾಮ್ ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ. ಗ್ಲಾನ್ಸ್ ಪೆನಿಸ್ and foreskin. Okay, so this is what testis, a pair of testes ಅಂತ ಹೇಳ್ತೀವಿ. urethra, bulbo urethral gland, prostate gland, seminal vesicle, urinary bladder. ಓಕೆ, 1 2 3 4 5 6 7 8 9 10 11 12 13 14 ಲೇಬಲಿಂಗ್ ಇದೆ. 14 ಲೇಬಲ್ ಇದೆ. ನೀವು ಕರೆಕ್ಟ್ ಆಗಿ 10 ಲೇಬಲ್ ಮಾಡಿದ್ರೆ ಸಾಕು. ಇಟ್ ಕ್ಯಾರೀಸ್ 5 ಮಾರ್ಕ್ಸ್ ಕ್ವಶನ್. ಇದು 5 ಮಾರ್ಕ್ಸ್ ಕ್ವಶನ್. ಇದು ಕರೆಕ್ಟ್ ಆಗಿ 10 ಲೇಬಲಿಂಗ್ ಮಾಡಬೇಕು. ಈಗ ಏನ್ ಮಾಡಿದ್ದಾರೆ 2 ವರ್ಷದಿಂದ ಅಂದ್ರೆ ಕೆಲವು ಸರಿ ಅವರೇ ಈ ಡಯಾಗ್ರಾಮ್ ನ ಕೊಟ್ಟು ಈ ತರ ಖಾಲಿ ಬಿಟ್ಟಿರ್ತಾರೆ. ಓಕೆ, ನೀವು ಅವ್ರು ಏನು 6 ಮಾರ್ಕ್ ಕೊಟ್ಟಿರ್ತಾರೆ ಅಲ್ಲಿ ಲೇಬಲಿಂಗ್ ಮಾಡಬೇಕು. ಕೆಲವು ಸರಿ 10 ಲೇಬಲ್ ಅನ್ನ ಅವರೇ ಕೊಟ್ಟಿರ್ತಾರೆ. ಈಗ ಇಲ್ಲಿ 14 ಇದೆ ಅಂದ್ರೆ 10 ಅವರೇ ಕೊಟ್ಟಿರ್ತಾರೆ. ಅವ್ರು ಏನ್ ಕೊಟ್ಟಿರ್ತಾರೋ ನೀವು ಅದನ್ನೇ ಮಾಡ್ಬೇಕು. 3 ಚಾನ್ಸಸ್ ಇದೆ. ಒಂದು, ಡೈರೆಕ್ಟ್ ಆಗಿ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಅಂತ ಕೇಳ್ಬೋದು. ಎರಡನೇದು, ಡಯಾಗ್ರಾಮ್ ಅವರೇ ಕೊಟ್ಟು 10 ಲೇಬಲ್ ಅನ್ನ ಮಾರ್ಕ್ ಮಾಡ್ಬಿಟ್ಟು ಬಿಟ್ಟಿರ್ತಾರೆ, ನೀವು ಹೆಸರು ಮೆನ್ಷನ್ ಮಾಡ್ಬೇಕು. ಮೂರನೇದು, ಅವರೇ ಹೆಸರುಗಳು ಕೊಟ್ಟಿರ್ತಾರೆ, ನೀವೇನ್ ಮಾಡ್ಬೇಕು, ಅವ್ರು ಏನ್ ಕೊಟ್ಟಿರ್ತಾರೋ ಆ ಹೆಸರನ್ನ ಮಾತ್ರ ಮೆನ್ಷನ್ ಮಾಡ್ಬೇಕು. This is a 120% chances in your exam. Okay, ತುಂಬಾ ಸರಿ ಏನು ಈ ಕ್ವಶನ್ ಅಷ್ಟು ರಿಪಿಟೇಷನ್ ಏನಾಗಿಲ್ಲ, ಬಟ್ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ದಿಸ್ ಇಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಇದು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಓಕೆ, ಸೊ ಇಲ್ಲೂ ಅಷ್ಟೇ ಇದನ್ನ ನಾನು ಐ ಗಿವ್ 60% ಆಫ್ ಚಾನ್ಸಸ್ ಇನ್ ಯುವರ್ ಎಕ್ಸಾಮ್ಸ್. ನೀವು 14 ವರ್ಷ ಪೇಪರ್ಸ್ ಗಳನ್ನ ನೀವು ಓಪನ್ ಮಾಡಿ ನೋಡಿದ್ರೆ ಮೆಜಾರಿಟಿ ಆಫ್ ದ ಔಟ್ ಆಫ್ ದೀಸ್ 3 ನಲ್ಲಿ ಇದಕ್ಕೆ ಜಾಸ್ತಿ ಪರ್ಸೆಂಟೇಜ್ ಕೊಡ್ಬೋದು. ಓಕೆ, ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್. ಇವನ್ ನಿಮ್ಮ ಆದಷ್ಟು ಮಿಡ್ ಟರ್ಮ್ ಅಲ್ಲಿ ಪ್ರಿಪರೇಟರಿ ಎಲ್ಲ ತುಂಬಾ ಸರಿ ರಿಪೀಟ್ ಆಗಿರುತ್ತೆ ಈ ಕ್ವಶನ್. ಇಲ್ಲೂ ಅಷ್ಟೇ ನಿಮ್ಗೆ 1 2 3 4 5 6 7 8 9 10 11 12 13 ಆಲ್ಮೋಸ್ಟ್ 13 ಲೇಬಲಿಂಗ್ ಬರುತ್ತೆ. ಸೊ ಇಲ್ಲಿ 10 ಲೇಬಲ್ ನಾಪ್ಕ ಇಟ್ಕೊಳ್ಬೇಕು. ವೆರಿ ಈಸಿ ಆಗು ಬರಿಬಹುದು ಇದನ್ನ. ಓಕೆ, ಆಮೇಲೆ ಇಲ್ಲಿ ಕೆಲವ್ರು ಬರೀಬೇಕಾದ್ರೆ ಏನ್ ಮಾಡ್ಬಿಡ್ತೀರಾ, ತುಂಬಾ ಈ ತರ ಹಿಂಗ್ ಬರೆದ್ ಬಿಡ್ತೀರಾ. ಸೊ ಇಲ್ಲಿ ನೀಟಾಗಿ ಗೊತ್ತಿರ್ಲಿ. ಸೊ ಇಲ್ಲಿ ಹೆಂಗ್ ಬರ್ದಿದ್ದಾರೆ, ಯಾವ ತರ ಮಾಡಿದಾರೆ ಅಂತ ಈ ಶೇಪ್ ಕರೆಕ್ಟ್ ಆಗಿ ಇಲ್ಲಿ ಬರ್ಬೇಕು. ಗೊತ್ತಾಯ್ತಾ? ಸೊ ದಿಸ್ ಇಸ್ ವೆಜೈನಾ, ಸರ್ವಿಕಲ್ ಕೆನಲ್, ಸ್ಯಾರ್ವಿಕ್ಸ್, ಓವರಿ, ಫಿಂಬ್ರಿಯೆ, ಇನ್ಫಂಡಬುಲಮ್, ಆಂಪ್ಯುಲಾ, ಎಸ್ತಮಸ್, uterine fundus, uterine cavity. The 3 layers are endometrium, myometrium and the perimetrium. And ನಾವು ಅದನ್ನ ಥಿಯರಿ ಓದ್ಬೇಕಾದ್ರೆ ಓದೋಣ ಅವೆಲ್ಲ ಇಂಪಾರ್ಟೆನ್ಸ್ ಏನು ಅಂತ ಹೇಳಿ. So these are the labels are very most important. Okay, and the second diagram, it is about female reproductive system. ಓಕೆ, ಸೊ 13 ಲೇಬಲ್ ಇದೆ. ನೀವು ಅಷ್ಟು ನೋಡ್ಕೊಂಡಿರಿ. ಸೊ ನೀವು 10 ಲೇಬಲಿಂಗ್ ಮಾಡಿದ್ರೆ ಸಾಕು. ಬಿಕಾಸ್ ಈಚ್ ಲೇಬಲ್ ಕ್ಯಾರೀಸ್ ಹಾಫ್ ಮಾರ್ಕ್ಸ್. ಸಪೋಸ್ ನೀವು ಒಂದು 8 ಮಾಡಿದೀರಾ ಅಂದ್ರೆ ನಿಮಗೆ 4 ಮಾರ್ಕ್ಸ್ ಬರುತ್ತೆ. 6 ಮಾಡಿದ್ರೆ 3 ಮಾರ್ಕ್ಸ್. ಸೊ 8 ಮಾಡಿದ್ರೆ 4 ಮಾರ್ಕ್ಸ್. 10 ಲೇಬಲ್ ಮಾಡಿದ್ರೆ 5 ಮಾರ್ಕ್ಸ್. ನೀವು ಎಷ್ಟು ಲೇಬಲ್ ಮಾಡಿರ್ತೀರೋ ಅಷ್ಟು ಮಾರ್ಕ್ಸ್. ಇದರಲ್ಲಿ ಬೇಕಾದ್ರೆ ಹಾಫ್ ಮಾರ್ಕ್ಸ್ ಹಿಡಿಯುವಂತ ಚಾನ್ಸಸ್ ಇದೆ. ಯಾಕೆಂದ್ರೆ ನೀವು ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ ಬರ್ತೀರಿ. ಯಾಕೆಂದ್ರೆ ಅಲ್ಲಿ ಇರೋದೇ ಹಾಫ್ ಮಾರ್ಕ್ಸ್ ಇರೋದ್ರಿಂದ ಕೆಲವು ಸರಿ ವೆಜೈನಾ ಬದಲು ಎ ಬರ್ದಿರ್ತೀರಾ, ಅಥವಾ ಇಲ್ಲೇನೋ ಸ್ಪೆಲ್ಲಿಂಗ್ ತಪ್ಪು ಬರ್ದಿರ್ತೀರಾ, ಅವಾಗ ಹಾಫ್ ಮಾರ್ಕ್ಸ್ ಹಿಡಿತಾರೆ.
ಓಕೆ. ಸೊ ಅದರಿಂದ ನೀಟಾಗಿ ಈ ತರ ಸ್ಕೋರಿಂಗ್ ಕ್ವಶನ್ಸ್ ಇವೆಲ್ಲ ಆರಾಮಾಗಿ ನೀವು ಬಯೋನಲ್ಲಿ ಸ್ಕೋರ್ ಮಾಡ್ಕೋಬಹುದು, ಏನಂತ ಡಿಫಿಕಲ್ಟ್ ಕ್ವಶನ್ಸ್ ಗಳೇನಲ್ಲ ಇವೆಲ್ಲ. ಓಕೆ, ನೆಕ್ಸ್ಟ್ yeah, and this one is last, and this is also very important diagram. Almost 2 years ಇಂದ ರಿಪೀಟೆಡ್ ಆಗ್ತಾ ಇದೆ. 60-80 ಇದು ಒಂದು 20% ಚಾನ್ಸಸ್ ಹೇಳ್ಬೋದು ನಾನು, ನಾಟ್ 100% ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಮೋರ್ ದ್ಯಾನ್ ದಟ್, ಬಿಕಾಸ್ ಮೂರು ಇಂಪಾರ್ಟೆಂಟ್. ಅದರಲ್ಲಿ ಮೆಜಾರಿಟಿ ಕ್ವಶನ್ ಪೇಪರ್ಸ್ ಗಳನ್ನ ತೆಗೆದು ನೋಡಿದಾಗ ಮೆಜಾರಿಟಿ ಆಫ್ ದ ಕ್ವಶನ್ ಇಸ್ ವೆರಿ ಜಾಸ್ತಿ ಕೇಳಿರೋದು ಫೀಮೇಲ್, ನೆಕ್ಸ್ಟ್ ಟು ದಟ್ ಮೇಲ್ ಅಂಡ್ ಮೆಮರಿ ಆಲ್ಮೋಸ್ಟ್ ಈಕ್ವಲ್. ಓಕೆ, ಸೊ ಸೆಕೆಂಡ್ ಒಂದು ಇದನ್ನ ನಾವು ಮೆಮರಿ ಗ್ಲ್ಯಾಂಡ್ ಕೊಟ್ಟು ಥರ್ಡ್ ಮೇಲ್ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲೂ ಅಷ್ಟೇ ಮೆಮರಿ ಲೋಬ್, ಮೆಮರಿ ಆಲ್ವಿಲಸ್, ಡಕ್ಟ್, ಆಂಪ್ಯುಲಾ, ಲ್ಯಾಕ್ಟಿಫರಸ್ ಡಕ್ಟ್, ನಿಪ್ಪಲ್, ಎರೋಲಾ, ರಿಬ್, ಮಸಲ್ಸ್ ಬಿಟ್ವೀನ್ ರಿಬ್ಸ್, ಪೆಕ್ಟೋರಾಲಿಸ್, ಮೇಜರ್ ಮಸಲ್ and fat. 1 2 3 4 5 6 7 8 9 10 11 ಇದೆ, ಟೋಟಲ್ 11. ಓಕೆ, ಫೀಮೇಲ್ ಅಲ್ಲಿ 13 ಇದೆ, ಮೇಲ್ ಅಲ್ಲಿ 14 ಬರುತ್ತೆ, ಮೆಮರಿ ಗ್ಲ್ಯಾಂಡ್ ಅಲ್ಲಿ 11 ಬರುತ್ತೆ. ಸೊ ಇದರಲ್ಲಿ ನೀವು ಎಲ್ಲಾದ್ರಲ್ಲೂ 10 ಲೇಬಲ್ ನೀಟಾಗಿ ನಾಪ್ಕ ಇಟ್ಕೊಂಡಿರ್ಬೇಕು. ಅಕಸ್ಮಾತ್ ಅವರೇ ಲೇಬ್ಲಿಂಗ್ ಎಲ್ಲ ಕೊಟ್ಟು ಅವಾಗ ನೀವು ಅಷ್ಟು ನೀಟಾಗಿ ಲೇಬಲ್ ನೋಡ್ಕೊಂಡಿರ್ಬೇಕಾಗತ್ತೆ. ಇಲ್ಲೆಲ್ಲ ಏನ್ ಮಾಡ್ಬಿಡ್ತಾರೆ, ಒಂದೇ ಕಡೆ ಎಲ್ಲ ತೋರಿಸ್ಬಿಡ್ತಾರೆ, ಹೀಗೆ ದಿಸ್ ಇಸ್ ನಿಪಲ್, ದಿಸ್ ಇಸ್ ಲ್ಯಾಕ್ಟೋಫೆರಸ್ ಡಕ್ಟ್ ಅಂತ ಎಲ್ಲ ನೋಡಿ. ಇಲ್ಲಿ ಎಷ್ಟು ನೀಟಾಗಿ ಟೆಕ್ಸ್ಟ್ ಬುಕ್ ಅಲ್ಲಿ ತೋರಿಸಿದ್ದಾರೆ ಪ್ರತಿ ಒಂದನ್ನು. ಸೊ ಒನ್ ಸೈಡ್ ಅಲ್ಲಿ ದೇ ಜಸ್ಟ್ ರೆಪ್ರೆಸೆಂಟೆಡ್ ಹಿಯರ್ ಇಸ್ ರಿಬ್ ಇನ್ ದಿಸ್ ಸ್ಪೇಸ್, and there is this one is muscles between the ribs, this one, and here is pectoralis. ಇಲ್ಲಿವರೆಗೂ ಒಂದು 3 ಲೇಬಲ್ ತೋರಿಸ್ಬಿಟ್ಟಿದ್ದಾರೆ, ಇಷ್ಟು ನೋಡ್ಕೊಳ್ಳಿ, ಇಷ್ಟು 3 ಲೇಬಲ್, ಒಂದು ರಿಬ್ಬು, ಒಂದು ಮಸಲ್ಸ್ ಬಿಟ್ವೀನ್ ರಿಬ್ಸ್, ಇನ್ನೊಂದು ಪೆಕ್ಟೋರಲಿಸ್ ಮೇಜರ್ ಮಸಲ್. ಅಂಡ್ ಇಲ್ಲಿ ಬಂದ್ರೆ ಇಲ್ಲಿಂದ ತಗೊಳ್ಳಿ, ಫಸ್ಟ್ ಒನ್ ಇಸ್ ಫ್ಯಾಟ್, ದಿಸ್ ಅಂಡ್ ಆಲ್ ಎಲ್ಲ ಏನ್ ಕಾಣಿಸ್ತಿದೆ ಇದೆಲ್ಲ ಫ್ಯಾಟ್ ಇರುತ್ತೆ. ಅಂಡ್ ಆ ಫ್ಯಾಟ್ ಇಂದ ಕೆಳಗಡೆ ಬಂದ್ರೆ ಮೆಮರಿ ಲೋಬ್ ಅಂತ ಹೇಳ್ತಾರೆ. ಅಂಡ್ ಹಿಯರ್ ಇಸ್ ಆಲ್ವಿಲಸ್, ದಿಸ್ ಅಂಡ್ ಆಲ್ ಇವೆಲ್ಲ ಆಲ್ವಿಲಸ್ ಆಗಿರುತ್ತೆ. ಓಕೆ, ಡಕ್ಟ್ this is, and ampulla, here is ampulla, and lactoferous duct here ಇಲ್ಲಿರುತ್ತೆ, and this is one nipple, and here is areola. ಓಕೆ, ಸೊ ಇಷ್ಟನ್ನ ನೀಟಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಫೈನ್. ಯಾ, ಫೈನ್. ಸೊ ಇಲ್ಲಿವರೆಗೂ ಇವತ್ತಿನ ಒಂದು ನಾವು ಸೆಕ್ಷನ್ ಅಲ್ಲಿ ಆಲ್ಮೋಸ್ಟ್ 10 ಮಾರ್ಕ್ಸಿಗೆ ಏನೇನೆಲ್ಲ ಬರುತ್ತೆ, 10 ಮಾರ್ಕ್ಸಿಗೆ ಏನೇನು ಪ್ರಿಪೇರ್ ಆಗಬೇಕು ಅನ್ನೋದನ್ನ 2 ಮಾರ್ಕ್ಸ್ ಕ್ವಶನ್ ಎಕೋಸಿಸ್ಟಮ್ ಇಂದ 2 3 1 ಮಾರ್ಕ್ಸ್, ಅಬ್ರಿವೇಷನ್ಸ್ 1 ಮಾರ್ಕ್ಸ್, ಅಂಡ್ ದೋಸ್ 3 ಡಯಾಗ್ರಾಮ್ಸ್. ಸೊ ಆ 3ಅಲ್ಲಿ ಒಂದು ಡಯಾಗ್ರಾಮ್ 5 ಮಾರ್ಕ್ಸ್ಗೆ, ಇನ್ನ 3 2 1 ಮಾರ್ಕ್ಸ್ ಎಲ್ಲ ಸೇರಿ 10 ಮಾರ್ಕ್ಸ್ಗೆ ಇವತ್ತಿನ ಒಂದು ಸೆಷನ್ ಅಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಇವಾಗ ಏನೇನು ಹೇಳಿದ್ದೀನಿ ಈ ವಿಡಿಯೋದಲ್ಲಿ, ಏನೇನೆಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ, ಯಾವ್ದೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿದ್ರು ನೀವು ಅಷ್ಟನ್ನ ನೀಟಾಗಿ ಫೋಕಸ್ ಮಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಓಕೆ, ಸೊ ಏನು ಇದರಲ್ಲೂ ಅಷ್ಟೇ, ಪಿರಾಮಿಡ್ಸ್ ಅಲ್ಲೂ ಅಷ್ಟೇ ಆ 3 ಪಿರಾಮಿಡ್ಗಳು, ಅದಾದ್ಮೇಲೆ ಪ್ರೊಡಕ್ಟಿವಿಟಿ, ದೆನ್ ಡಿಕಂಪೋಸಿಷನ್, ಅಂಡ್ ದೀಸ್ 3 ಡಯಾಗ್ರಾಮ್ಸ್, ಎವ್ರಿಥಿಂಗ್. ಓಕೆ, ಸೊ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಮುಂದೆ ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರ್ತಾ ಹೋಗ್ತೀನಿ. ಸೊ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಚಾಪ್ಟರ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ, ಯಾವ ಕ್ವಶನ್ಸ್ ಗಳು ಇಂಪಾರ್ಟೆಂಟ್ ಅಂತ ಚಾಪ್ಟರ್ ನ ಮೆನ್ಷನ್ ಮಾಡಿರ್ತೀನಿ, ಏನೇನ್ ಬರೀಬೇಕು ಅಂತ ಏನೇನ್ ಪಾಯಿಂಟ್ಸ್ ಗಳನ್ನ ಹಾಕಿರ್ತೀನಿ, ಅಷ್ಟನ್ನ ನೀವು ನೀಟಾಗಿ ಫೋಕಸ್ ಮಾಡ್ಕೊಂಡ್ರೆ ಸಾಕು. ಸೊ ಇನ್ನ ನೀವು ವಿಡಿಯೋಗಳನ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ, ನೋಡ್ತಾ ಇದ್ರೆ, ನಿಮ್ಗೆ ಯಾವ ಚಾಪ್ಟರ್ಸ್ ಗಳಲ್ಲಿ ಸರ್ ನಮ್ಗೆ ಈ ತರ ಚಾಪ್ಟರ್ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ, ಸೊ ಈ ಚಾಪ್ಟರ್ ಅಲ್ಲಿ ಏನೇನೆಲ್ಲ ನಾನು ಕಾನ್ಸಂಟ್ರೇಟ್ ಮಾಡಬೇಕು, ಏನೇನೆಲ್ಲ ಕ್ವಶನ್ಸ್ ಗಳು ಫ್ರೇಮ್ ಆಗತ್ತೆ,
ಆ ತರ ಏನಾದ್ರೂ ನಿಮ್ಮಲ್ಲಿ ಇದ್ರೆ ಅದನ್ನ ದಯವಿಟ್ಟು ಮೆಸೇಜ್ ಮಾಡಿ. ಸೊ ಇಮಿಡಿಯೇಟ್ ಆಗಿ ಆ ತರದ್ದು ನೀವೇನ್ ಕೇಳಿರ್ತೀರಾ ಅವುಗಳಿಗೆ ವಿಡಿಯೋನ ನಾವು ಮಾಡಿ ನಿಮ್ ಮುಂದೆ ಅಪ್ಲೋಡ್ ಮಾಡ್ತಾ ಹೋಗಿರ್ತೀವಿ. ಬಿಕಾಸ್ ಇಲ್ಲಿ ನಾವು ಎಲ್ಲಾನು ಡಿಸ್ಕ್ರೈಬ್ ಮಾಡಿ ಹಾಕ್ತಾ ಇಲ್ಲ. ಸೊ ಓನ್ಲಿ ಎಕ್ಸಾಮ್ ಓರಿಯೆಂಟೆಡ್ ವಿಡಿಯೋಸ್ಗಳನ್ನ ಮಾತ್ರ ನಿಮ್ ಮುಂದೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಆಫ್ಟರ್ ದಟ್ ಸೊ ನೆಕ್ಸ್ಟ್ ಬರುವಂತ ಅಕಾಡೆಮಿಕ್ ಇಯರ್ ಬರುವಂತ ಮಕ್ಕಳುಗಳಿಗೆ ನಾವೆಲ್ಲಾ ಚಾಪ್ಟರ್ಸ್ ವಿಡಿಯೋಸ್ಗಳನ್ನ ಮಾಡಿ ಹಾಕಿರ್ತೀವಿ. ಅಥವಾ ನೀವು CET ಅಥವಾ ನೀಟ್ ಗಳಿಗೆ ನಾನು ಚಾಪ್ಟರ್ ಪೂರ್ತಿ ಓದಕ್ಕಾಗಲ್ಲ, ನಾನು ವಿಡಿಯೋಸ್ಗಳ ಮೂಲಕ ನಾನು ತಿಳ್ಕೊತೀನಿ ಅಂದ್ರೆ ನಿಮ್ಗೆ ಆ ತರನು ಕೂಡ ಚಾಪ್ಟರ್ ವೈಸ್ ನಾವು ಮಾಡಿ ಹಾಕ್ತಾ ಹೋಗಿರ್ತೀವಿ. ಅಲ್ಲಿ ನಿಮ್ಗೆ ಆ ಚಾಪ್ಟರ್ಗಳ ಡಿಸ್ಕ್ರಿಪ್ಷನ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಸೊ ಓಕೆ ಫೈನ್, ಥ್ಯಾಂಕ್ ಯು. ಚೆನ್ನಾಗಿ ಓದ್ತಾ ಹೋಗಿ, ಎಕ್ಸಾಮ್ಗೆ ಚೆನ್ನಾಗಿ ಬರೀತಾ ಹೋಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್.